ಯಾವುದು ಸಿದ್ಧವಾಗುತ್ತೋ ಈ ಕರ್ಮಗಳನ್ನು ಹೇಳ್ತಾ ಇಲ್ಲ. ಅಲೌಕಿಕವಾದ ಉಪಾಯಗಳೇನಿದೆ ಮನುಷ್ಯ ಅನುಸರಿಸಬೇಕಾದದ್ದು ಕೆಲವು ದೃಷ್ಟ ಅದೃಷ್ಟ ಫಲಗಳಿಗಾಗಿ, ಇದಕ್ಕೆ ಪ್ರತ್ಯಕ್ಷಾನುಮಾನಗಳಿಗೆ ಮೀರಿದಂಥ ಒಂದು ವಿಧಿಯನ್ನು ಶಾಸ್ತ್ರ ಹೇಳುತ್ತೆ. ತದ್ ವೇದಸ್ಯ ವೇದತ್ವಂ, ವೇದದ ವೇದ ಭಾಗ ಇರೋದು ಯಾತಕ್ಕೆ? ಯತ್ ಪ್ರತ್ಯಕ್ಷೇಣ ಅನುಮಿತ್ಯಾವಾನೋಪಲಭ್ಯತೆ, ನಮ್ಮ ನೇರವಾಗಿ ಪ್ರತ್ಯಕ್ಷಕ್ಕೆ ಅಥವಾ ಅನುಮಾನಕ್ಕೆ ಯಾವುದು ನಮ್ಗೆ ಗೊತ್ತಾಗಲ್ವೋ, ವೇದ ಯಾವುದನ್ನು ತಿಳಿಸ್ಕೊಡುತ್ತೋ ಅದು ವೇದದ ವೇದತ್ವ ಅಂತ ಹೇಳಿದರು. ಅಂದ್ರೆ ಏನು? ಕ್ರಿಯಾತ್ಮಕವಾದದ್ದು ವೇದತ್ವ, ಕ್ರಿಯಾನಿಷ್ಠವಾದದ್ದು. ಕ್ರಿಯೆ ಎಂಥದ್ದು? ಯಜ್ಞಯಾಗಾದಿಗಳೇ ಕ್ರಿಯೆ. ಯಜ್ಞಯಾಗಾದಿಗಳು ದೇವತಾದಿಗಳನ್ನು ಕಲ್ಪನೆ ಮಾಡಿಕೊಂಡು ಮಂತ್ರಗಳನ್ನು ಪ್ರಯೋಗ ಮಾಡಿ ಒಂದು ಋತ್ವಿಗ್ಜನ ಏನು ಹೇಳ್ತಾರೋ ಅದನ್ನು ಮಾಡಿ ಯಾವ ಅದನ್ನು ನಾವು ಸಂಪನ್ನವಾಗಿ ಮಾಡ್ತೀವೋ ಅದು ಕ್ರಿಯಾ ಅಂತ ಅನ್ನಿಸ್ಕೊಳ್ಳುತ್ತೆ, ಅದು ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಶಬರಸ್ವಾಮಿಗಳು ಹೇಳಿದ್ದನ್ನು ಈ ಶಬರ ಭಾಷ್ಯ ಅಂತ ಒಂದು ಬರೆದರು. ಜೈಮಿನಿಗಳ ಸೂತ್ರಕ್ಕೆ ಒಂದು ಭಾಷ್ಯವನ್ನು ಬರೆದರು, ಶಾಬರ ಭಾಷ್ಯ ಅಂತ ಪ್ರಸಿದ್ಧವಾಗಿದೆ. ಅದು ಜೈಮಿನಿಗಳ ಅಭಿಪ್ರಾಯ ಏನು, ಯಜ್ಞಯಾಗಾದಿಗಳನ್ನು ಮಾಡೋ ಉದ್ದೇಶ ಏನು, ಯಜ್ಞಯಾಗಾದಿಗಳಲ್ಲಿ ಇರತಕ್ಕಂಥ ಅಪೂರ್ವ ಅಂತನ್ನೋ ಫಲ ಹೇಗೆ ಬರುತ್ತೆ, ಇದನ್ನೆಲ್ಲ ವಿವರಿಸಿ ಒಂದು ಭಾಷ್ಯ ಅಂತ ಬರೆದರು. ಈ ಭಾಷ್ಯಕ್ಕೆ ಕುಮಾರಿಲ ಭಟ್ರು ಅಂತನ್ನೋರು ಒಂದು ವಾರ್ತಿಕವನ್ನು ಬರೆದರು. ಈ ಕುಮಾರಿಲ ಭಟ್ಟರ ವಿಚಾರ ಸ್ವಲ್ಪ ಇವತ್ತು ಹೇಳಬೇಕು ಅಂತ ನನ್ನ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದೀನಿ. ಯಾಕೆಂದರೆ ಶಬರಸ್ವಾಮಿಗಳಿಗೂ ಶಂಕರಾಚಾರ್ಯರಿಗೂ ನಡುವೆ ತುಂಬ ಪ್ರಸಿದ್ಧರಾದವರು, ಅವರು ಮೀಮಾಂಸಕರೂ ಆಗಿದ್ದವರು, ವೇದಾಂತಿಗಳೂ ಹೌದು. ಇದು ಕುಮಾರಿಲ ಭಟ್ರು. ಈ ಕುಮಾರಿಲ ಭಟ್ಟರು ಸುಮಾರು 600 ಕ್ರಿಸ್ತಾಬ್ದ 600ರಲ್ಲಿ ಇದ್ದವರು, 600 ಸರಿಸಮಾನ ಇದ್ದವರು. ಶಂಕರಾಚಾರ್ಯರಿಗೆ ಒಂದು 2 ತಲೆಮಾರಿ ಹಿಂದಿನವರು. ಇವರು ಶಬರಸ್ವಾಮಿಗಳ ಭಾಷ್ಯಕ್ಕೆ 3 ವಾರ್ತಿಕಗಳನ್ನು ಬರೆದಿದ್ದಾರೆ. ಶ್ಲೋಕವಾರ್ತಿಕ, ತಂತ್ರವಾರ್ತಿಕ, ಟುಪ್ಟೀಕಾ ಅಂತ ಈ 3 ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಇದನ್ನು ವಾರ್ತಿಕ ಅಂತ ಕರೆದರು. ಈ ವಾರ್ತಿಕ ಅಂತನ್ನೋ ಮಾತಿಗೆ ಅರ್ಥ ಏನು? ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾ ಯತ್ರ ಪ್ರವರ್ತತೆ ತಂ ಗ್ರಂಥಂ ವಾರ್ತಿಕಂ ಪ್ರಾಹುಃ ವಾರ್ತಿಕಜ್ಞಾಮನೀಷಿಣಃ. ಈ ವಾರ್ತಿಕ ಅಂತನ್ನೋ ಮಾತಿನಲ್ಲಿ ಸುಮ್ಮನೆ ಯಾವುದೋ ಮೂಲ ಗ್ರಂಥ ಏನೋ ಹೇಳುತ್ತೆ, ಅದನ್ನು ವಿವರಣೆ ಮಾಡೋದಷ್ಟೇ ವಾರ್ತಿಕದ ಕೆಲಸ ಅಲ್ಲ. ಮೂಲ ಗ್ರಂಥದಲ್ಲಿ ಏನು ಹೇಳಿದೆ ಉಕ್ತ, ಅದು ಅಲ್ಪಾಕ್ಷರವಾಗಿ ಸಂದಿಗ್ಧವಾಗಿದ್ದರೆ ವಿವರಣೆ ಮಾಡೋದು. ಮತ್ತು ಮೂಲ ಗ್ರಂಥದಲ್ಲಿ ಹೇಳದೇ ಇದ್ದ ಭಾಗವೂ ಇದೆ, ಅಲ್ಲಿ ಪ್ರಸಕ್ತವಾದದ್ದು ಅದರ ಮೂಲ ಗ್ರಂಥದಲ್ಲಿ ಹೇಳದೇ ಇರೋದು ಅನುಕ್ತ. ಉಕ್ತ ಅನುಕ್ತ. ಮತ್ತು ಹೇಳಬೇಕಾದದ್ದನ್ನು ಸರಿಯಾಗಿ ಹೇಳದೆ ತಪ್ಪು ತಪ್ಪಾಗಿ ಹೇಳಿರೋದು ಮೂಲ ಗ್ರಂಥದಲ್ಲಿ. ಅದನ್ನು ಸರಿಪಡಿಸಿ ಅದನ್ನು ಸರಿಯಾಗಿ ಹೇಳ್ತಕ್ಕದ್ದು ವಾರ್ತಿಕಕಾರನ ಕೆಲಸ. ಹೀಗೆ ವಾರ್ತಿಕ ಅಂತನ್ನೋ ಮಾತಿಗೆ ಮೂಲ ಗ್ರಂಥಕ್ಕೆ ವಿವರಣೆ ಅಂತ ಮಾತ್ರ ಅಲ್ಲ, ಇದು ಸ್ವತಂತ್ರವಾದಂಥ ಒಂದು ಗ್ರಂಥ. ಉಕ್ತ ಅನುಕ್ತ ದುರುಕ್ತಾನಾಂ ಚಿಂತಾ ಯತ್ರ ಪ್ರವರ್ತತೆ ತಂ ಗ್ರಂಥಂ ವಾರ್ತಿಕಂ ಪ್ರಾಹುಃ. ಈ ಗ್ರಂಥವನ್ನು ವಾರ್ತಿಕ ಅಂತ ಹೇಳ್ತಾರೆ. ಕುಮಾರಿಲ ಭಟ್ರ ಗ್ರಂಥ ಹೀಗೆ ಶಬರಸ್ವಾಮಿಗಳ ಆ ಭಾಷ್ಯಕ್ಕಿದು ವಾರ್ತಿಕ ಆದರೂ ಕೂಡ ಎಷ್ಟೋ ಕಡೆ ಶಬರಸ್ವಾಮಿಗಳೇ ಹೇಳಿ ತಪ್ಪು ಅಂತ ಹೇಳ್ತಾರೆ ಕುಮಾರಿಲ ಭಟ್ರು. ಹೀಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಶಬರಸ್ವಾಮಿಗಳು ಸ್ವಲ್ಪವಾಗಿ ಹೇಳಿದ್ದನ್ನು ವಿಸ್ತಾರವಾಗಿ ಹೇಳ್ತಾರೆ. ಹೀಗೆ ಈ ಕುಮಾರಿಲ ಭಟ್ಟರ ಒಂದು ಪ್ರಖ್ಯಾತಿ ಇದೆಯಲ್ಲ, ನಮ್ಮ ದೇಶದಲ್ಲಿ ವಿಚಿತ್ರವಾದದ್ದು. ಇದು ಶಂಕರಾಚಾರ್ಯರಿಗೆ ತುಂಬ ಪ್ರಖ್ಯಾತಿ ಬಂದ ಕಾರಣದಿಂದ ಅವರ ಹಿಂದಿನ ಸೂರಿಗಳು ಮರೆತೋದ್ರು ನಮಗೆ.
ಈ ಕುಮಾರಿಲ ಭಟ್ರನ್ನು ಮರೆತದ್ದು ನಮ್ಮ ತಪ್ಪು. ಕುಮಾರಿಲ ಭಟ್ಟರೇ ಈ ವೇದದಿಂದ ವೇದಾಂತಕ್ಕೆ ಸಂಕ್ರಮ ಆಗೋದಕ್ಕೆ ಮುಖ್ಯ ಕಾರಣ ಆ ವ್ಯಕ್ತಿತ್ವ ಕುಮಾರಿಲ ಭಟ್ಟರದ್ದು. ಆ ಕುಮಾರಿಲ ಭಟ್ಟರು ಮಿಥಿಲಾ ನಗರದವರು, ಉತ್ತರ ದೇಶದವರು. ಅಲ್ಲಿಂದ ದಕ್ಷಿಣಕ್ಕೆ ಬಂದು ಇಲ್ಲಿ ಬಹಳ ಕಾಲ ಇದ್ದರು ಅಂತ ಒಂದು. ಅವರ ಹತ್ತಿರ ಶಿಷ್ಯವೃತ್ತಿ ಮಾಡಿದವರೊಬ್ಬರು ಪ್ರಭಾಕರ ಮಿಶ್ರ ಅಂತ ಕೇರಳದವರು, ಶಂಕರಾಚಾರ್ಯರಿಗೆ ನೆರೆನಾಡಿನಲ್ಲೇ ಇದ್ದವರು. ಇವರು ಕುಮಾರಿಲ ಭಟ್ರ ಹತ್ತಿರ ಶಿಷ್ಯರಾಗಿದ್ದರೂ ಕೂಡ ಕುಮಾರಿಲ ಭಟ್ರು ಯಾವುದೋ ಶ್ಲೋಕಗಳನ್ನು ಹೇಳುವಾಗ ಅವರಿಗೆ ಅರ್ಥ ಸರಿಯಾಗಿ ಗೊತ್ತಾಗದೇ ಇದ್ದಾಗ ಈ ಪ್ರಭಾಕರ ಭಟ್ರು ಅವರಿಗೆ ಹೇಳ್ತಾ ಇದ್ದರು, ಶಿಷ್ಯನಾದವನು. ಆದ್ದರಿಂದ ಕುಮಾರಿಲ ಭಟ್ರು ಇವರನ್ನು ಗುರು ಅಂತ ಕರೆದರು. ಆದ್ದರಿಂದ ಈ ಮೀಮಾಂಸೆಯಲ್ಲಿ 2 ಪಂಥಗಳಿದೆ. ಭಾಟ್ಟ ಮತ ಅಂತ. ಭಾಟ್ಟ ಅಂದರೆ ಕುಮಾರಿಲ ಭಟ್ಟರು ಹೇಳಿದ್ದು. ಪ್ರಭಾಕರ ಮಿಶ್ರರು ಹೇಳಿದ್ದನ್ನು ಗುರುಮತ ಅಂತ ಕರೀತಾರೆ. ಅಂದರೆ ಕುಮಾರಿಲ ಭಟ್ರಿಗೂ ಗುರುಗಳೇ. ವಾಸ್ತವವಾಗಿ ಅವರು ಶಿಷ್ಯರಾಗಿದ್ದರೂ ಕೂಡ ಅವರನ್ನು ಗುರುಗಳು ಅಂತ ಕುಮಾರಿಲ ಭಟ್ರೇ ಕರೆದದ್ದರಿಂದ ಈ 2 ಪಂಥಗಳಿದೆ. ಹೀಗೆ ಈ ಕುಮಾರಿಲ ಭಟ್ರದ್ದು 1, ಪ್ರಭಾಕರ ಮಿಶ್ರರದ್ದು 2. ಈ 2 ಪಂಥಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ. ಅವರು ಹೇಳೋದನ್ನು ಇವರು ಒಪ್ಪಲ್ಲ, ಇವರು ಹೇಳೋದನ್ನು ಅವರು ಒಪ್ಪಲ್ಲ, ಬೇರೆ ಬೇರೆಯಾಗಿ ಹೇಳ್ತಾರೆ. ಈ ಮುಂದೆ ಬಂದಂಥ ಈ ವೇದಾಂತ ಪ್ರಕ್ರಿಯೆ ಏನಿದೆ, ಇದು ಈ ಕುಮಾರಿಲ ಭಟ್ಟರು ಮತ್ತು ಪ್ರಭಾಕರ ಮಿಶ್ರರು ಹೇಳಿದ್ದನ್ನು ಮಾರ್ಪಡಿಸಿ ಅಥವಾ ಅದನ್ನು ಸರಿಪಡಿಸಿ ಹೇಳಿದಂಥದ್ದು. ಆದ್ದರಿಂದ ಈ ವೇದದಿಂದ ವೇದಾಂತಕ್ಕೆ ಅಂತನ್ನುವಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ಕುಮಾರಿಲ ಭಟ್ಟರ ಒಂದು ಕೊಡುಗೆಯನ್ನು. ಮತ್ತು ಶಬರಸ್ವಾಮಿಗಳು ಅವರ ಗ್ರಂಥದಲ್ಲೇನೆ ಉಪವರ್ಷರ ಹೆಸರು ಹೇಳ್ತಾರೆ. ನಾನು ಮೊದಲನೇ ಉಪನ್ಯಾಸದಲ್ಲಿ ಉಪವರ್ಷರ ಹೆಸರನ್ನು ಹೇಳಿದೆ ನಾನು. ಶಂಕರಾಚಾರ್ಯರೂ ಅವರನ್ನು ಭಗವಾನ್ ಉಪವರ್ಷ ಅಂಥೇಳಿ ಗೌರವದಿಂದ ಉಲ್ಲೇಖ ಮಾಡಿದ್ದಾರೆ. ರಾಮಾನುಜಾಚಾರ್ಯರೂ ಕೂಡ ಭಗವಾನ್ ಉಪವರ್ಷ ಅಂತ ಉಲ್ಲೇಖ ಮಾಡಿದ್ದಾರೆ. ಮತ್ತು ವೇದಾಂತ ದೇಶಿಕರು ಈ ಉಪವರ್ಷ ಅಂತನ್ನೋರೇ ಬೋಧಾಯನರು ಅಂತ ಹೇಳಿದ್ದಾರೆ. ಇವರು ಪೂರ್ವ ಉತ್ತರ 2 ಮೀಮಾಂಸೆಗಳಿಗೆ ಒಂದು ವ್ಯಾಖ್ಯಾನ ವೃತ್ತಿಯನ್ನು ಬರೆದರು. ಆದ್ದರಿಂದ ಇವರನ್ನು ವೃತ್ತಿಕಾರರು ಅಂತ ಕರೆಯೋದು ಉಂಟು. ಈ ವೃತ್ತಿಯ ಹೆಸರು ಕೃತಕೋಟಿ ಅಂತ. 1 ಕೋಟಿ ಶ್ಲೋಕಗಳಿದ್ದಂಥ ಒಂದು ಗ್ರಂಥವಾದದ್ದರಿಂದ ಕೃತಕೋಟಿ ಅಂತ. ಇದು ಶಬರಸ್ವಾಮಿಗಳ ಕಾಲದಲ್ಲೇ ಸಿದ್ಧವಾಗಿತ್ತು. ಈ ಉಪವರ್ಷರು ಆತ್ಮವಾದವನ್ನು ಹೇಳಿ, ಜ್ಞಾನ ಕರ್ಮ ಸಮುಚ್ಚಯವಾದವನ್ನು ಹೇಳಿ, ಮತ್ತು ಮೋಕ್ಷ ಅಂತನ್ನುವ ಕಲ್ಪನೆಯನ್ನು ಹಾಕಿದ್ದು ಈ ಉಲ್ಲೇಖಗಳಿಂದ. ಆ ಗ್ರಂಥ ನಮಗೆ ಸಿಗದೇ ಇದ್ದರೂ ಕೂಡ ಉಲ್ಲೇಖಗಳಿಂದ ಗೊತ್ತಾಗುತ್ತೆ. ಅಂದರೆ ಯಾತಕ್ಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಪೂರ್ವಮೀಮಾಂಸಾ ಅಂತ ಅಂದ ಮಾತ್ರಕ್ಕೆ ಆ ಕಾಲದಲ್ಲಿ ವೇದಾಂತ ಇರಲಿಲ್ಲ. ಯಾವುದೋ ಕಾಲದಲ್ಲಿ ಪೂರ್ವಮೀಮಾಂಸಾ ಮರೆಯಾಯಿತು, ವೇದಾಂತ ಬಂತು ಅಂತ ಅಂದುಕೊಳ್ಳಬಾರದು ನಾವು. ವೇದಾಂತದ ಪ್ರಕ್ರಿಯೆಗಳು ಹಿಂದಿನಿಂದ ಬಂದಿದೆ. ಬಾದರಾಯಣರು, ಜೈಮಿನಿಗಳು ಒಂದು ಕಾಲದಲ್ಲಿ ಇದ್ದವರು, ಆ ಕಾಲದಿಂದ ಬಂದಿದೆ. ಜನ ಯಾತಕ್ಕೆ ಒತ್ತು ಹೆಚ್ಚು ಕೊಟ್ಟರು, ಇದು ನಮಗೆ ಮುಖ್ಯವಾಗಿ ಬೇಕಾದದ್ದು. ಶಬರಸ್ವಾಮಿಗಳು ಈ ಯಜ್ಞ ಕರ್ಮಕಾಂಡಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಟ್ಟಿದ್ದರಿಂದ ಆ ಪೂರ್ವಮೀಮಾಂಸದಲ್ಲಿ ಈ ರಿಚುವಲಿಸಮ್ ಅದು ಬಂತು. ಜ್ಞಾನ ಭಾಗಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡಲಿಲ್ಲ. ಇದನ್ನು ಕುಮಾರಿಲ ಭಟ್ರು ಅದನ್ನು ಒಂದು ಸ್ವಲ್ಪ ಬದಲಾಯಿಸಿದರು. ಈ ಕುಮಾರಿಲ ಭಟ್ಟರ ವ್ಯಕ್ತಿತ್ವ ತುಂಬ ಸ್ವಾರಸ್ಯವಾದ ವ್ಯಕ್ತಿತ್ವ. ಕುಮಾರಿಲ ಭಟ್ಟರು ಪೂರ್ವಮೀಮಾಂಸಕರಾದರೂ, ವೇದ ಪ್ರಾಮಾಣ್ಯವನ್ನು ಎತ್ತಿ ಹಿಡಿದವರಾದರೂ, ಕರ್ಮದಲ್ಲಿ ಅತೀವವಾದ ಶ್ರದ್ಧೆಯನ್ನು ಇಟ್ಟುಕೊಂಡವರಾದರೂ ಕೂಡ ಅವರದು ವಿಶಾಲವಾದ ದೃಷ್ಟಿ. ಒಂದು ಕಡೆ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಒಂದು ಮಾತು ಬರುತ್ತೆ. ಅವನು ವೇದವನ್ನು ಓದಲೇಬೇಕು. ಸ್ವಾಧ್ಯಾಯ ಅಂದರೆ ತಾನು ಓದಬೇಕಾದಂಥ ಗ್ರಂಥ ವೇದ.
ಅಥವಾ ಅವನು ಯಾವ ವೇದದ ಶಾಖೆಗೆ ಸೇರಿದ್ದಾನೋ ಆ ಶಾಖೆಯ ಗ್ರಂಥವನ್ನಾದರೂ ಓದಬೇಕು. ಸ್ವಾಧ್ಯಾಯೋಧ್ಯೇತವ್ಯ ಅಂಥೇಳಿ ಬ್ರಾಹ್ಮಣ ಭಾಗದಲ್ಲಿ ಒಂದು ವಿಧಿ ಇದೆ. ಇಲ್ಲಿ ಸ್ವಾಧ್ಯಾಯ ಅಧ್ಯೇತವ್ಯ, ಸ್ವಾಧ್ಯಾಯವನ್ನು ಅಧ್ಯಯನ ಮಾಡಬೇಕು. ಯಾರು ಅಧ್ಯಯನ ಮಾಡಬೇಕು ಅಂದರೆ ಶಬರಸ್ವಾಮಿಗಳು ತ್ರೈವರ್ಣಿಕಾನಾಂ ವೇದಾಧ್ಯಯನಾಧಿಕಾರ, ಯಾರಿಗೆ ಉಪನಯನ ಆಗಿರುತ್ತೋ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂರು ಗುಂಪಿನಲ್ಲಿ ಯಾರಾದರೂ ಇದನ್ನು ಸ್ವಾಧ್ಯಾಯೋಧ್ಯೇತವ್ಯ ಅಂತನ್ನೋ ವಿಧಿಗೆ ನಿಯೋಜ್ಯರಾದವರು. ಇದನ್ನು ಪ್ರಭಾಕರ ಮಿಶ್ರರು ಎತ್ತಿ ಹೇಳಿದರು. ಪ್ರಭಾಕರ ಮಿಶ್ರರು ಬೃಹತಿ ಅಂತ ಒಂದು ಬರೆದಿದ್ದಾರೆ. ಶಬರಸ್ವಾಮಿಗಳ ಭಾಷ್ಯಕ್ಕೆ ಬೃಹತಿ ಅಂತ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಶಾಲಿಕನಾಥರು ಅದಕ್ಕೆ ರುಜುವಿಮಲ ಅಂತ ಇನ್ನೊಂದು ಬರೆದಿದ್ದಾರೆ. ಇದರಲ್ಲಿ ಈ ಸ್ವಾಧ್ಯಾಯೋಧ್ಯೇತವ್ಯ ಅಂತನ್ನೋ ವಿಧಿ ಇದೆಯಲ್ಲ, ಅದನ್ನು ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೂರರಲ್ಲಿ ಯಾರಾದರೂ ಮಾಡಬಹುದು ಅಂತ ಹೇಳಿದ್ದಾರೆ. ಕುಮಾರಿಲ ಭಟ್ರು ಇದನ್ನು ಎತ್ತುಕೊಂಡು ಯಾರ್ಯಾರಿಗೆ ಜಿಜ್ಞಾಸೆ ಇದೆಯೋ ಅವರೆಲ್ಲ ಮಾಡಬಹುದು, ಈ ಜಾತಿಗೆ ಸೀಮಿತವಾದದ್ದಲ್ಲ. ಯಾವ ಬ್ರಾಹ್ಮಣನಿಗೆ ಇದರಲ್ಲಿ ಯಾವ ಮನುಷ್ಯನಿಗೆ ಇದರಲ್ಲಿ ಆಸಕ್ತಿ ಉಂಟು ಅವನು ಮಾಡಬಹುದು. ಸ್ವಾಧ್ಯಾಯೋಧ್ಯೇತವ್ಯ ಅಂತನ್ನೋ ಮಾತಿಗೆ ಯಾವ ಮನುಷ್ಯನಾದರೂ ವೇದವನ್ನು ಓದಬಹುದು. ಇವನೇ ಓದಬೇಕು, ಉಪನಯನ ಆಗಿರಬೇಕು ಅಂತನ್ನೋ ನಿರ್ಬಂಧ. ಇದು ಕುಮಾರಿಲ ಭಟ್ಟರ ಒಂದು ಬ್ರಾಡ್ ಮೈಂಡೆಡ್ನೆಸ್ ತೋರಿಸುತ್ತೆ, ಅಂದರೆ ವಿಶಾಲವಾದ ದೃಷ್ಟಿ. ಇದನ್ನು ಶಂಕರಾಚಾರ್ಯರು ಎತ್ತಿ ಹೇಳಿದರು. ಅವರ ಸೂತ್ರ ಭಾಷ್ಯದಲ್ಲಿ ಅಪಶೂದ್ರಾಧಿಕರಣದಲ್ಲಿ ಮನುಷ್ಯಾಧಿಕಾರತ್ವಾತ್, ಬ್ರಹ್ಮಜ್ಞಾನಕ್ಕೆ ಯಾರಿಗೆ ಅರ್ಹತೆ ಇದೆ ಅಂದರೆ ಮನುಷ್ಯಾಧಿಕಾರತ್ವಾತ್, ಎಲ್ಲ ಮನುಷ್ಯರಿಗೂ ಅಧಿಕಾರ ಇದೆ, ಯಾರು ಬೇಕಾದರೂ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಬಹುದು. ಅವ್ರ ನಿದರ್ಶನವನ್ನು ಕೇಳ್ತಾರೆ. ವಿದುರ ಧರ್ಮವ್ಯಾಧಾಧಿಪತ್, ವಿದುರನಿಗೆ ಜ್ಞಾನ ಬಂತಲ್ಲ, ಧರ್ಮವ್ಯಾಧನಿಗೆ ಜ್ಞಾನ ಬಂತಲ್ಲ, ಗಾರ್ಗಿ ವಾಚಕ್ರಿಮಿ ಮುಂತಾದವರಿಗೆ ಬಂತಲ್ಲ. ಅಂದರೆ ಯಾರಿಗೆ ಬೇಕಾದರೂ ಬ್ರಹ್ಮಜ್ಞಾನಕ್ಕೆ ಅಧಿಕಾರ ಇದೆ. ಶಂಕರಾಚಾರ್ಯರು ಹೇಳೋದಕ್ಕೆ ಕುಮಾರಿಲ ಭಟ್ಟರ ಒಂದು ಪ್ರೇರಣೆ. ಹಿಂದೆ ಕುಮಾರಿಲ ಭಟ್ಟರ ಎಷ್ಟು ಪ್ರಭಾವ ಮುಂದಿನವರ ಮೇಲಿದೆ ಅಂತನ್ನೋದಕ್ಕಾಗಿ ಇದನ್ನು ಒಂದು ನಿದರ್ಶನ. ಎರಡನೇದು ವೇದ ಅಂದರೆ ಪ್ರಮಾಣ. ವೇದ ಪ್ರಾಮಾಣ್ಯ ಯಾತಕ್ಕಿದೆ? ಅಪೌರುಷೇಯ ಅಂತನ್ನೋ ಕಾರಣಕ್ಕಾಗಿ ವೇದ ಪ್ರಮಾಣ. ವೇದ ಮಿಕ್ಕಾದ ಗ್ರಂಥಗಳ ಹಾಗೆ ಅಲ್ಲ, ಇದು ಪುರುಷ ಮತಿ ಕಲ್ಪಿತತ್ವಾಭಾವಾತ್ ಅಪೌರುಷೇಯಂ. ಯಾವ ಒಬ್ಬ ಮನುಷ್ಯ ಮಾಡಿದ್ದು ವೇದ ಅಲ್ಲ, ಆದ್ದರಿಂದ ಇದನ್ನು ಅಪೌರುಷೇಯ ಅಂತ ಕರಿತೀವಿ. ಅಂದರೆ ಪುರುಷನ ಬುದ್ಧಿಯಿಂದ ಕಲ್ಪಿತವಾದದ್ದಲ್ಲ. ಕಾಳಿದಾಸ ಕಾವ್ಯ ಬರೆದ ಹಾಗೆ, ಭಾಸ ಬರೆದ ಹಾಗೆ ಇದು ವೇದವನ್ನು ಹಾಗೆ ಯಾರೂ ಕೂತುಕೊಂಡು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಬರೀಲಿಲ್ಲ. ಇದು ಅಪೌರುಷೇಯ ಅಂತನ್ನೋ ಮಾತು. ಈ ಅಪೌರುಷೇಯತ್ವ ಹೇಗೆ ಸಾಧಿಸ್ತೀರಿ ನೀವು ಅಂದರೆ, ಕುಮಾರಿಲ ಭಟ್ರು ಈಶ್ವರಕೃತ ಅಂತ ಹೇಳೋಲ್ಲ, ಅದನ್ನು ಮುಂದೆ ಬಂದ ಮೀಮಾಂಸಕರು ಹೇಳಿದರು. ನೈಯಾಯಿಕರು ಹೇಳೋ ಹಾಗೆ ವೇದ ಯಾಕೆ ಪುರುಷೇಯ ಅಂದರೆ ದೇವರು ಮಾಡಿದ್ದು ಈಶ್ವರಕೃತ. ಅದು ಈ ಕುರಾನ್ ಅದು ಇದು ರೆವಲೇಷನ್ ಅಂತ ಹೇಳೋ ಹಾಗೆ ಈ ವೇದವನ್ನು ಕೂಡ ಈಶ್ವರಕೃತ ಅಂತ ಹೇಳಿದ್ರು. ಆದರೆ ಈ ಈಶ್ವರನ ಕಲ್ಪನೆ ನಮ್ಮವರು ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ. ಆ ಈಶ್ವರ ಸಂಸ್ಕೃತದಲ್ಲೇ ಯಾಕೆ ಮಾಡಬೇಕು, ಈ ಭಾಷೆಯಲ್ಲಿ ಯಾಕೆ ಮಾಡಬೇಕು, ಅಥವಾ ನಮ್ಮ ಆ ರೂಢಿಯ ಮಾತನ್ನೇ ಯಾಕೆ ಬೆಳೆಸಬೇಕು, ಮತ್ತು ಈಶ್ವರ ಮಾಡ್ದ ಅಂತನ್ನೋದಕ್ಕೆ ಏನು ಗಮಕ ಇದೆ, ಎಲ್ಲಿದೆ? ಯಾವ 577 ಮಂತ್ರಗಳಲ್ಲಿ ಎಲ್ಲಿಯೂ ಕೂಡ ನಾನು ಮಾಡಿದೆ ಅಂತ ಎಲ್ಲೂ ಇಲ್ಲ, ಅಥವಾ ಈಶ್ವರ ಮಾಡಿದ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಆ ಈಶ್ವರ ಅಂತನ್ನೋದು ಕಲ್ಪನೆ ಅಷ್ಟೇ. ಇದನ್ನು ಯಾರು ಮಾಡಿದ್ರೋ ನಮಗೆ ನೆನಪಿನಲ್ಲಿಲ್ಲ. ವೇದಸ್ಯ ಕರ್ತುರಸ್ಮರಣಾತ್, ಅವರು ಕುಮಾರಿಲ ಭಟ್ರು ಹೇಳ್ತಾರೆ, ತುಂಬ ಪ್ರಾಚೀನ ಕಾಲದಿಂದ ಇದು ಬಂದದ್ದರಿಂದ ಇದನ್ನು ಯಾರು ಮಾಡಿದ್ರು ಅಂತ ನಮ್ಮ ನೆನಪಿನಲ್ಲಿ ಇಲ್ಲ. ಕರ್ತುರಸ್ಮರಣಾತ್ ಲೋಕೇ ವೇದೇವ, ಲೋಕದಲ್ಲಿ ಜನರಿಗೂ ಇದನ್ನು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ನೆನಪಿಲ್ಲ. ವೇದದಲ್ಲಿ ಇದನ್ನು ಹೇಳಿಲ್ಲ, ಆದ್ದರಿಂದ ನಾವು ಅಪೌರುಷೇಯ ಅಂತ ಹೇಳ್ತೀವಿ. ಇದು ಕುಮಾರಿಲ ಭಟ್ರ ಧೋರಣೆ ನೋಡಿ. ಅವರ
ಕರ್ತುರಸ್ಮರಣಾತ್. ಮತ್ತು ಇದು ಆಪ್ತಕೋಟಿಯಲ್ಲಿ ಮುಖ್ಯವಾದದ್ದರಿಂದ ಮನುಷ್ಯನಿಗೆ ಹಿತ ಅಹಿತಗಳನ್ನು ಹೇಳ್ತಕ್ಕಂಥ ಒಂದು ಗ್ರಂಥ ಇದು. ಇಷ್ಟು ಹೇಳಿದ ಮೇಲೆ ವೇದದ ಪ್ರಾಮಾಣ್ಯವನ್ನು ಅವಲಂಬಿಸಿಯೇ ಇಡೀ ಪೂರ್ವಮೀಮಾಂಸೆ ಇರೋದು. ವೇದದ ಪ್ರಾಮಾಣ್ಯವನ್ನು ಬಿಟ್ಟರೆ ಈ ಪೂರ್ವಮೀಮಾಂಸದ ಪ್ರಾಮಾಣ್ಯವೇ ಇಲ್ಲ. ಕುಮಾರಿಲ ಭಟ್ರು ಹೇಳ್ತಾರೆ, ಇಡೀ ವೇದ ಪ್ರಮಾಣವೋ? ಪ್ರಭಾಕರ ಮಿಶ್ರರು ಹೌದು ಅಂತ ಹೇಳ್ತಾರೆ, ಶಬರಸ್ವಾಮಿಗಳು ಹೌದು ಅಂತ ಹೇಳ್ತಾರೆ. ಕುಮಾರಿಲ ಭಟ್ರು ಅಲ್ಲ, ವೇದದಲ್ಲಿ ಯಾವುದು ಕ್ರಿಯಾತ್ಮಕವಾದ ಭಾಗ ಇದೆಯೋ ಅಷ್ಟು ಮಾತ್ರ ಪ್ರಮಾಣ ನಮಗೆ, ಇಡೀ ವೇದ ಪ್ರಮಾಣ ಅಲ್ಲ. ನೋಡಿ ಅವರ ಇನ್ಸೈಸಿವ್, ಅವರು ಆ ಕನ್ಸರ್ವೇಟಿವ್ ಆದ್ರೂ ಅದರಲ್ಲಿ ವೇದದ ಎಲ್ಲ ಭಾಗಗಳು ಪ್ರಮಾಣ ಅಂತ ನಾವು ಹೇಳೋಲ್ಲ. ಇದನ್ನು ಅಭಿಹಿತಾನ್ವಯವಾದ ಅಂತ ಕರೀತಾರೆ. ಎಲ್ಲಿ ನಮಗೆ ಪ್ರಸಕ್ತವೋ ಅಷ್ಟನ್ನು ನಾವು ಪ್ರಮಾಣ ಅಂತ ಇಟ್ಕೋತೀವಿ. ನಾವು ಪ್ರಸಕ್ತವಲ್ಲದೇ ಇರೋದನ್ನು ಪ್ರಮಾಣ ಅಂತ ಯಾಕೆ ಒಪ್ಕೊಳ್ಳೋಣ? ನಾವು ಇಡೀ ವೇದಾಧ್ಯಯನವನ್ನು ಯಾಕೆ ಮಾಡಬೇಕು? ಯಾವುದು ನಮಗೆ ಪ್ರಸಕ್ತವೋ ಅಷ್ಟು ಮಾಡೋಣ. ಅಂದರೆ ನೀವು ಮೀಮಾಂಸೆಯನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಶಬರಸ್ವಾಮಿಗಳು ಮೀಮಾಂಸಾ ಅಂತನೋ ದರ್ಶನವನ್ನು ಮಾಡಿದ್ರು, ನೀವು ಅದನ್ನು ಎತ್ತಿ ಹಿಡಿತಾ ಇದ್ದೀರಿ, ಶಬರಸ್ವಾಮಿಗಳಿಗೆ ಭಾಷ್ಯವನ್ನು ಬರೀತೀರಿ. ಈ ಮೀಮಾಂಸಾ ಯಾತ್ರ ಮೇಲೆ ನಿಂತಿದೆ? ವೇದದ ಮೇಲೆ ತಾನೇ ನಿಂತಿರೋದು. ವೇದ ಇದ್ದರೆ ಮೀಮಾಂಸಾ, ವೇದ ಇಲ್ಲದೆ ಇದ್ದರೆ ಮೀಮಾಂಸೆಯಲ್ಲಿ? ವೇದದ ಆಧಾರದ ಮೇಲೆ ಮೀಮಾಂಸಾ ಇದೆ. ಶಬರಸ್ವಾಮಿಗಳು ಶ್ಲೋಕವಾರ್ತಿಕದಲ್ಲಿ ಹೇಳ್ತಾರೆ, ವೇದವನ್ನು ಮಾತ್ರ ಅವಲಂಬಿಸಿ ಮೀಮಾಂಸಾ ಇಲ್ಲ. ನಮ್ಮ ಸಾಮಾನ್ಯವಾದ ಅನುಭವ, ಪ್ರತ್ಯಕ್ಷ ಅನುಮಾನ ಇದನ್ನು ಕೂಡಿಸಿಕೊಂಡು ವೇದದ ಆಧಾರದ ಮೇಲೆ ಮೀಮಾಂಸಾ ಅಂತನೋ ದರ್ಶನ ನಿಂತಿದೆ. ಇದು ಕುಮಾರಿಲ ಭಟ್ರ ಮಾತು. ಕುಮಾರಿಲ ಭಟ್ರು ಹೀಗೆ ವೇದಾಂತ ಅನ್ನೋದು ಬರೀ ಯಾವುದೋ ಅಲ್ಲಿ ಋಷಿಗಳು ಮಾಡಿದ್ದು ಅಂತ ಮಾತ್ರ ಅಲ್ಲ, ನಮ್ಮ ಅನುಭವವನ್ನು ಅದಕ್ಕೆ ಸೇರಿಸ್ತೀವಿ. ಪ್ರತ್ಯಕ್ಷದಿಂದ ನಮಗೇನು ಕಾಣುತ್ತೋ ಅದನ್ನು ಮತ್ತು ನಮ್ಮ ಯುಕ್ತಿಯಿಂದ ನಮಗೇನು ತೋರುತ್ತೋ ಅದನ್ನೂ ಸೇರಿಸ್ತೀವಿ. ಇಷ್ಟರ ಮೇಲೆ ಮೀಮಾಂಸಾ ಅಂತ ನಿಂತಿದೆ. ಇದೇ ಮಾತನ್ನು ಶಂಕರಾಚಾರ್ಯರು ಶಾಸ್ತ್ರಯೋನಿತ್ವಾತ್ ಅಂತನ್ನೋ ಭಾಷ್ಯವನ್ನು ಬರೆಯುವಾಗ ಧರ್ಮಮೀಮಾಂಸಾಯಾಂ ಯಥಾ ಶ್ರುತಿರೇವ ಪ್ರಮಾಣಂ ನ ತಥಾ ಇಹ. ನಿಮ್ಮ ಪೂರ್ವಮೀಮಾಂಸೆಗೆ ವೇದ ಒಂದೇ ಆಧಾರ, ಬ್ರಹ್ಮಮೀಮಾಂಸೆಗೆ ಹಾಗಲ್ಲ. ಇಲ್ಲಿ ಶ್ರುತಿ ಅನುಭವಾದಯಶ್ಚ ಯಥಾಸಂಭವಂ ಪ್ರಮಾಣಂ ಅಂತ ಶಂಕರಾಚಾರ್ಯರು. ಅಂದರೆ ಏನು, ಕುಮಾರಿಲ ಭಟ್ರು ಇಲ್ಲಿ ಹೇಳಿದರೆ ಎಕೋ ಅಲ್ಲಿ ವೇದಾಂತದಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದು ಒಂದು ಕುಮಾರಿಲ ಭಟ್ಟರ ಒಂದು ಸೂಕ್ಷ್ಮವಾದ ಅವರ ವ್ಯಕ್ತಿತ್ವದ ಒಂದು ನೋಟ. ಮತ್ತು ಅವರು ಮೀಮಾಂಸಾ ದರ್ಶನವನ್ನು ಇಷ್ಟು ಎತ್ತಿ ಹಿಡಿದು ವಾರ್ತಿಕಗಳನ್ನು ಬರೆದದ್ಯಾಕೆ? ಪ್ರಾಯೇಣೈವ ಹಿ ಮೀಮಾಂಸಾ ಲೋಕೆ ಲೋಕಾಯತೀಕೃತ ತಾಮಾಸ್ತಿಕ ಪಥೇ ನೇತುಂ ಅಯಂ ಯತ್ನಃ ಕೃತೋ ಮಯಾ. ಆ ಶ್ಲೋಕವಾರ್ತಿಕದಲ್ಲಿ ಹೇಳಿಬಿಟ್ರು. ಲೋಕದಲ್ಲಿ ಈಗ ಮೀಮಾಂಸೆ ಜೈಮಿನಿಗಳ ಕಾಲದಿಂದ ಬೆಳಕೊಂಡು ಬಂತಲ್ಲ, ಈ ಹೊತ್ತು ಏನಾಗಿದೆ ಮೀಮಾಂಸೆ ಅಂದರೆ ಲೋಕೇ ಲೋಕಾಯತೀಕೃತ. ಲೋಕಾಯತರಿಗೂ ಅವರಿಗೂ ಏನು ವ್ಯತ್ಯಾಸ ಇಲ್ಲ. ಲೋಕಾಯತರು ಹೇಗೆ ಯಾವುದನ್ನೂ ನಂಬದೆ ಬರೀ ವರ್ತಮಾನ ಪ್ರಪಂಚವನ್ನು ಮಾತ್ರ ನಂಬುತ್ತಾರೋ ಹಾಗೆ ಮೀಮಾಂಸಕರು ಆಗಿಬಿಟ್ಟಿದ್ದಾರೆ. ತಾಂ ಆಸ್ತಿಕ ಪಥೇನೇತುಂ, ಅವರನ್ನು ಆಸ್ತಿಕರನ್ನಾಗಿ ಮಾಡೋದಕ್ಕೆ ಕೃತಃ ಯತ್ನಃ ಮಯ. ನಾನು ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಈ ವಾರ್ತಿಕಗಳನ್ನು ಯಾಕೆ ಬರದೆ ನಾನು ಅಂದರೆ ಮೀಮಾಂಸೆಯನ್ನು ನೋಡಿ ಅದು ಲೋಕಾಯತವಾಗಿ ಬಿಟ್ಟಿದೆ. ಅಂದರೆ ಏನು, ಲೋಕಾಯತವಾದರೆ ಕೇವಲ ಅರ್ಥ ಕಾಮ ಎರಡಕ್ಕೆ ಮಾತ್ರ ಸೀಮಿತವಾದದ್ದು. ಜನಗಳಿಗೇನೋ ಬಯಕೆ ಇದೆ, ಒಂದು ಯಜ್ಞ ಮಾಡ್ತಾರೆ. ಇದರಲ್ಲಿ ಆಧ್ಯಾತ್ಮಿಕತೆ ಏನಿದೆ? ಇದರಲ್ಲಿ ವೇದ ಇದಕ್ಕೆ ಯಾಕೆ ಹೇಳಬೇಕು? ನಾವು ಬೇಕಾದ್ದನ್ನು ಮಾಡಿಕೊಳ್ತೀವಿ,
ನಾವು ಬಯಕೆ ತೀರಿಸ್ಕೊಳ್ತೀವಿ, ವ್ಯವಹಾರ ಆಯ್ತದು. ವೇದ ಯಾಕೆ ಬರಬೇಕಿಲ್ಲಿ? ವೇದದ ಪ್ರಾಮಾಣ್ಯ ಯಾಕೆ? ಲೋಕಾಯುತರು ಮಾಡೋದಿಷ್ಟೇ, ಆದ್ದರಿಂದ ವೇದ ಅವರಿಗೆ ಪ್ರಮಾಣ ಅಲ್ಲ, ವೇದವನ್ನು ಅವರು ನಂಬೋಲ್ಲ. ಹಾಗೆ ನೀವು ಈ ಮೀಮಾಂಸಕರು ಕೂಡ ಸ್ವರ್ಗಕಾಮೋ ಜ್ಯೋತಿಷ್ಟೋ ಮೇನ ಯಜೇತ ಪಶುಕಾಮೋ ಚಿತ್ರಯ ಯಜೇತ ಅಂತ ಹೀಗೆ ನೀವು ಒಂದೊಂದು ಬಯಕೆಗೆ ಒಂದೊಂದು ಯಜ್ಞ, ನನಗಿದು ಬೇಕು ಈ ಯಜ್ಞ ಮಾಡ್ತೀನಿ, ಇನ್ನೊಂದು ಬಯಕೆ ಬೇಕು ಇನ್ನೊಂದು ಯಜ್ಞ ಮಾಡ್ತೀನಿ, ಮತ್ತು ಹೀಗೆ ನೀವು ಲೋಕಾಯುತರೇ ಆದ್ರಲ್ಲ. ಲೋಕಾಯುತರಿಗೂ ನಿಮಗೂ ಏನು ವ್ಯತ್ಯಾಸ ಏನು? ತಾಂ ಆಸ್ತಿಕ ಪಥೇನೇ ತುಂ. ಈ ಆಸ್ತಿಕ ಪಥ ಅಂದರೆ ಯಾವುದು? ಈ ಆಸ್ತಿಕ ಅಂತನ್ನೋ ಮಾತಿನ ವಿವರಣೆ ಸ್ವಲ್ಪ ಮಟ್ಟಿಗೆ ನನ್ನ ಮೊದಲನೇ ಉಪನ್ಯಾಸದಲ್ಲಿ ಕೊಟ್ಟೆ. ಕುಮಾರಿಲ ಭಟ್ರು ಏನು ಹೇಳ್ತಾರೆ, ಈ ಆಸ್ತಿಕ ಅಂದರೆ ಯಾರಿಗೆ ಆತ್ಮಾಸ್ತಿತ್ವ ಅಂತಿದೆಯೋ, ಅಂದರೆ ಆ ದೇಹದಿಂದ ಬೇರೆಯಾಗಿ, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರಗಳಿಗೆ ಬೇರೆಯಾಗಿ ಒಂದು ಆತ್ಮ ಅಂತ ಒಂದು ಪದಾರ್ಥ ಇದೆ ಅಂತ ಯಾರು ಹೇಳ್ತಾರೋ ಅವರ ಆಸ್ತಿಕರು. ದೇವರನ್ನ ನಂಬೋರು ವೇದವನ್ನು ನಂಬೋರು ಅಂತಲ್ಲ. ಆಸ್ತಿಕ ಪಥೇನೇ ತುಂ ಅಂದರೆ ಮುಂದೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ ಅವರು. ಶಬರಸ್ವಾಮಿಗಳೇ ಈ ಆಸ್ತಿಕ ಪಂಥವನ್ನು ಹೇಳಿದರು, ಆತ್ಮಾಸ್ತಿತ್ವ, ಆತ್ಮ ಇದ್ದಾನೆ ಅಂತನ್ನೋದನ್ನು. ಇದನ್ನು ಯಾಕೆ ಹೇಗೆ ಹೇಳಿದ್ರು ಅಂದರೆ, ಅವರ ಶ್ಲೋಕವಾರ್ತಿಕಕ್ಕೆ ವ್ಯಾಖ್ಯಾನವನ್ನು ಬರೆದ ಪಾರ್ಥಸಾರಥಿ ಮಿಶ್ರರು ತಮ್ಮ ನ್ಯಾಯರತ್ನಾಕರದಲ್ಲಿ ಇದನ್ನು ಹೇಳ್ತಾರೆ. ನಿತ್ಯ ಕರ್ಮಣಾಂ ಫಲಂ ನಾಸ್ತೀತಿ ಬ್ರುವಂತಹ. ಯಾರು ಲೋಕಾಯುತರು ಅಂದರೆ ನಿತ್ಯ ಕರ್ಮಗಳಿಗೆ ಯಾವ ಫಲವೂ ಇಲ್ಲ ಅಂತ ಹೇಳೋ ಜನ, ಇವರು ಮೀಮಾಂಸಕರಾಗಿದ್ದಾರೆ. ಇವರಿಗೆ ಸರಿಯಾದ ದಾರಿಯನ್ನು ತೋರಿಸೋದಕ್ಕಾಗಿ ನಾನು ಗ್ರಂಥಗಳನ್ನು ಬರೀತಾ ಇದ್ದೀನಿ ಅಂತ ಅವರು ಪ್ರತಿಜ್ಞೆ ಮಾಡ್ತಾರೆ. ಇಲ್ಲಿ ಅವರು ಹೇಗೆ ತೋರಿಸ್ತಾರೆ ಇದನ್ನು ಅಂದರೆ, ಮನುಷ್ಯ ಏನು ಮಾಡಬೇಕು ಅಂತ ವೇದ ಹೇಳಿದೆ, ನಿತ್ಯ ನೈಮಿತ್ತಿಕ ಕಾಮ್ಯ ನಿಷಿದ್ಧವನ್ನು ಮಾಡಬಾರ್ದು ಅಂತ ಹೇಳಿದೆ. ಚತುರ್ವಿಧ ಕರ್ಮ, 4 ವಿಧವಾದ ಕರ್ಮಗಳಿದೆ. ನಿತ್ಯ ಕರ್ಮ ಅಂದರೆ ಮನುಷ್ಯನಾದವನು ಯಾವ ಅಪೇಕ್ಷೆ ಇಲ್ಲದೆ, ಯಾವ ಪ್ರಯೋಜನ ಇಲ್ಲದೆ ಒಂದು ಕೆಲಸದಲ್ಲಿ ತೊಡಗಬೇಕು, ಕರ್ತವ್ಯ ದೃಷ್ಟಿಯಿಂದ ತೊಡಗಬೇಕು. ಪ್ರಭಾಕರ ಮಿಶ್ರರು ಇದನ್ನು ನಿಯೋಗ ಅಂತ ಕರೀತಾರೆ. ಯಾವುದೋ ಫಲ ಬರಲಿ ಅಂತ ಮಾಡಬಾರ್ದು, ನನ್ನ ಕರ್ತವ್ಯ ಅಂತ ಮಾಡಬೇಕು. ಕರ್ತವ್ಯತ್ವೇರ ನಿರ್ವಹಣೀಯಂ ನಿತ್ಯಂ. ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು, ದೇವರು ಪೂಜೆ ಮಾಡಬೇಕು. ಇದು ಯಾವ ಫಲವೂ ಇಲ್ಲ, ಮಾಡಿದ್ದರಿಂದ ಫಲವೇ ಇಲ್ಲ. ಆದರೆ ಮಾಡದೇ ಇದ್ದರೆ ಒಂದು ದೋಷ, ಪ್ರತ್ಯವಾಯ. ನಿತ್ಯ ಅಂದರೆ ಪ್ರತಿದಿನ ಮನುಷ್ಯ ಮಾಡಬೇಕಾದದ್ದು. ನೈಮಿತ್ತಿಕ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಕರ್ಮ ಅಗತ್ಯವೋ ಅದನ್ನು ಮಾಡಬೇಕಾದದ್ದು. ಯಾಕೆ ನಮ್ಮ ಶಾಸ್ತ್ರದಲ್ಲಿ ನಿದರ್ಶನ ಕೊಡೋದೇನು? ಒಂದು ಕಾಗೆ ಮನೆಗೆ ಬಂತು, ಕಾಗೆ ಮನೆ ಹೊಕ್ಕಾಗ ಮನೆಯನ್ನು ಶುದ್ಧ ಮಾಡಬೇಕು. ಯಾಕೆಂದರೆ ಕಾಗೆ ಅಶುಚಿಯಾದ ಪಕ್ಷಿಯಾದ್ದರಿಂದ ಅದು ಮನೆಗೆ ಬಂದ ಮೇಲೆ ಇಲ್ಲಿ ಶುಚಿ ಮಾಡಬೇಕು. ಇದು ನೈಮಿತ್ತಿಕ. ಗ್ರಹಣದಲ್ಲಿ ಸ್ನಾನ ಮಾಡಬೇಕು ಅಥವಾ ಆಶೌಚದಲ್ಲಿ ಸ್ನಾನ ಮಾಡಬೇಕು ಇತ್ಯಾದಿ, ಇವೆಲ್ಲ ನೈಮಿತ್ತಿಕ ಅಂದರೆ ಒಕೇಶನಲ್, ಆಯಾ ಸಂದರ್ಭಗಳಿಗೆ ಅನುಸಾರವಾಗಿ ಮಾಡಬೇಕಾದಂಥ ಕರ್ಮಗಳಿರುತ್ತೆ. ಇದಕ್ಕೆ ಯಾವ ಪ್ರಯೋಜನವೂ ಇಲ್ಲ. ನಾನು ಸಂಧ್ಯಾ ವಂದನೆ ಮಾಡ್ತೀನಿ, ಎಷ್ಟು ಪುಣ್ಯ ಬಂತು, ನನಗೆ ಏನು ಪುಣ್ಯ, ಏನು ಫಲ ಇಲ್ಲ. ನಿನಗೆ ನಿತ್ಯ ಕರ್ಮಗಳನ್ನು ಮಾಡಿದ್ದರಿಂದ ಫಲ ಇಲ್ಲ. ಆದರೆ ಅದನ್ನು ಮಾಡದೇ ಇದ್ದರೆ ಒಂದು ದೋಷ ಇದೆ, ಒಂದು ಹೊಸದಾಗಿ ಒಂದು ದುರಿತ ಅಂಟಿಕೊಳ್ಳುತ್ತೆ. ಆದ್ದರಿಂದ ಕುಮಾರಿಲ ಭಟ್ರು ಹೇಳಿದ್ರು, ನಿತ್ಯ ನೈಮಿತ್ತಿಕೆ ಕುರ್ಯಾತ್ ಪ್ರತ್ಯವಾಯ ಜಿಹಾಸಯ. ನೀನು ಯಾತಕ್ಕೆ ಮಾಡಬೇಕು ಅಂದರೆ ಮಾಡದೇ ಇದ್ದರೆ ಒಂದು ದೋಷ ಬರುತ್ತೆ. ಇದು ಅವರು ಮಿಕ್ಕಾದ ನಿದರ್ಶನಗಳನ್ನು ಕೊಡ್ತಾನೆ. ಯಾವುದೋ ಒಬ್ಬ ರಾಜ ಒಬ್ಬನಿಗೆ ಒಂದು ಕೆಲಸ ಮಾಡು ಅಂತ ಹೇಳಿರ್ತಾನೆ. ಅವನಿಗೆ ಕೆಲಸ ಮಾಡಿದ್ದರಿಂದ ಅವನಿಗೇನು ಕೊಂಬು ಮೂಡಲಿಲ್ಲ. ಕೆಲಸ ಮಾಡದೇ ಇದ್ದರೆ ರಾಜನ ಆಗ್ರಹಕ್ಕೆ ಗುರಿಯಾಗ್ತಾನೆ ಅವನು. ಹಾಗೆ ಈ ನಿತ್ಯ ನೈಮಿತ್ತಿಕ ಕರ್ಮಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಆದರೆ ಮಾಡದೇ ಇದ್ದದ್ದರಿಂದ ದೋಷ ಬರೋದರಿಂದ ಮಾಡತಕ್ಕದ್ದು. ಕುರ್ಯಾತ್
ಪ್ರತ್ಯವಾಯ ಜಿಹಾಸಯ. ಆದ್ದರಿಂದ ಇಲ್ಲಿ ಕುಮಾರಿಲ ಭಟ್ರು ಹೊಸದಾಗಿ ಸೇರಿಸೋದೇನು, ಈ ಮೋಕ್ಷ ಅಂತನ್ನೋ ಮಾತು ಶಬರಸ್ವಾಮಿಗಳ ಭಾಷ್ಯದಲ್ಲಿ ಇಲ್ಲ, ಜೈಮಿನಿಗಳ ಸೂತ್ರದಲ್ಲಿ ಇಲ್ಲ. ಈ ಮೋಕ್ಷ ಅಂತನ್ನೋ ಮಾತು ಕುಮಾರಿಲ ಭಟ್ಟರ ಗ್ರಂಥದಲ್ಲಿ ಮೊದಲಿಗೆ ಕಾಣಿಸಿಕೊಳ್ಳೋದು. ವೇದಾಂತದಲ್ಲಿ ನಮಗೆ ಯಾವುದು ಮುಖ್ಯವಾಗುತ್ತೋ ಅದನ್ನು ಕುಮಾರಿಲ ಭಟ್ರು ಆಗಲೇ ಇಲ್ಲಿ ಹೇಳಿದ್ದಾರೆ. ಮೋಕ್ಷಾರ್ಥಿ ನ ಪ್ರವರ್ತೇತ ತತ್ರ ಕಾಮ್ಯ ನಿಷಿದ್ಧಯೋ ನಿತ್ಯನೈಮಿತ್ತಿಕೆ ಕುರ್ಯಾತ್ ಪ್ರತ್ಯವಾಯ ಜಿಹಾಸಯ. ಮೋಕ್ಷವನ್ನು ಬಯಸ್ತಕ್ಕಂಥವನು, ಇದು ಕುಮಾರಿಲ ಭಟ್ರು ಕೊಟ್ಟಂಥ ಒಂದು ಟರ್ನ್. ಅಂದರೆ ಮೀಮಾಂಸಕರಿಗೆ ಇಲ್ಲಿಯವರೆಗೆ ಮೋಕ್ಷದ ಕಲ್ಪನೆ ಅಂತ ಇರಲಿಲ್ಲ. ಅವರಿಗೆ ಸ್ವರ್ಗ ಅಂತ ಇದ್ದದ್ದು ನಿರತಿಶಯವಾದ ಸುಖ ಅಂತ ಮಾತ್ರ. ಕುಮಾರಿಲ ಭಟ್ಟರು ಈ ಮೋಕ್ಷ ಅಂತನ್ನೋದು ಪೂರ್ವಮೀಮಾಂಸದ ಹೊರಗಿಲ್ಲ. ಮೋಕ್ಷಾರ್ಥಿ ಯಾವನಿಗೆ ಮೋಕ್ಷ ಬೇಕೋ, ಯಾವುದನ್ನು ಬಾದರಾಯಣರು ಮುಮುಕ್ಷು ಅಂತ ಕರೆದಿದ್ದಾನೋ, ಮೋಕ್ಷವನ್ನು ಬಯಸ್ತಕ್ಕಂಥವನು ಅವನು ಕಾಮ್ಯ ನಿಷಿದ್ಧಯೋ ನ ಪ್ರವರ್ತೇತ. ಕಾಮ್ಯಕರ್ಮಗಳಿಗೆ ಅವನು ಹೋಗಬಾರ್ದು. ನನಗೆ ಈ ಬಯಕೆ ಬೇಕು, ಅದಕ್ಕೋಸ್ಕರ ಇದನ್ನು ಮಾಡ್ತೀನಿ, ಈ ಕರ್ಮಗಳನ್ನು ಮಾಡತಕ್ಕದ್ದಲ್ಲ. ನೋಡಿ, ಕುಮಾರಿಲ ಭಟ್ಟರು ಪೂರ್ವಮೀಮಾಂಸಾದಲ್ಲಿ ಇದ್ದುಕೊಂಡು ಈ ಕಾಮ್ಯಕರ್ಮಗಳನ್ನು ಮಾಡತಕ್ಕದ್ದಲ್ಲ. ಎಲ್ಲ ಯಜ್ಞಗಳು ಕಾಮ್ಯಕರ್ಮಗಳೇ. ಯಜ್ಞಗಳೆಲ್ಲ ಯಾವುದಾದ್ರೂ ಒಂದು ಪ್ರಯೋಜನ ಇಟ್ಟುಕೊಂಡೇ ಮಾಡ್ತಕ್ಕದ್ದು. ಇವರು ಒಟ್ಟಿಗೆ ಹೇಳಿಬಿಟ್ರು ನ ಪ್ರವರ್ತೇತ ಕಾಮ್ಯ ನಿಷಿದ್ಧಯೋ. ನಿಷಿದ್ಧವಾದಂಥದ್ದನ್ನು ಶಾಸ್ತ್ರ ಹೇಳಿದೆ, ಇದನ್ನು ಮಾಡಬಾರ್ದು. ಸುರಾಮ್ ನ ಪಿಬೇತ್ ಇತ್ಯಾದಿಯಾಗಿ ಇದನ್ನು ಮಾಡಬಾರ್ದು ಅಂತ ನಿಷಿದ್ಧ ಕರ್ಮಗಳನ್ನು ಹೇಳಿದೆ. ಅದನ್ನಂತೂ ಮಾಡಲೇಬಾರ್ದು. ಮಾಡಿದ್ರಿಂದ ಪಾಪ ಬರುತ್ತೆ. ಈ ಕಾಮ್ಯವನ್ನು ಮಾಡಿದ್ರಿಂದ ಪಾಪ ಇಲ್ಲ. ಆದರೂ ಮೋಕ್ಷಾರ್ಥೀನ ಪ್ರವರ್ತೇತ, ನಿನಗೆ ಮೋಕ್ಷ ಬೇಕು ಅಂತಂದರೆ ಇವನು ಕರ್ಮವನ್ನು ಮಾಡಬೇಕಾದ್ದಿಲ್ಲ, ಯಾವ ಕರ್ಮವನ್ನು ಮಾಡಬೇಕಾದ್ದಿಲ್ಲ. ಅಂದರೆ ಏನು, ಪೂರ್ವಮೀಮಾಂಸದ ಪ್ರಯೋಜನ ಅವನಿಗಿಲ್ಲ. ಇದನ್ನು ಪ್ರಭಾಕರ ಮಿಶ್ರರು ಕೂಡ ಹೇಳ್ತಾರೆ. ಈ ಕಾಮ್ಯಕರ್ಮಗಳನ್ನು ಮಾಡಬೇಕು, ನಿತ್ಯ ನೈಮಿತ್ತಿಕಗಳನ್ನು ಮಾಡಬೇಕು ಅಂತನ್ನೋ ವಿಧಿ ಯಾರಿಗಿದೆ? ಯಾರಿಗೆ ಕರ್ಮಗಳನ್ನು ಮಾಡಿದ್ದರಿಂದ ಒಂದು ಅಪೂರ್ವ ಅಂತ ಬರುತ್ತೆ, ಅಪೂರ್ವದಿಂದ ಒಂದು ಫಲಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ ಇದೆಯೋ ಅವನು ಮಾಡಲಿ. ನಿಷ್ಕಾಮನಾದವನು, ಅವನಿಗೆ ಬಯಕೆ ಇಲ್ಲದೇ ಇದ್ದವನು, ವೀತರಾಗನಾದವನು, ಅಂದರೆ ವೀತರಾಗ ಅಂದರೆ ಅವನಿಗೆ ಯಾವ ರೀತಿಯಾದ ಬಯಕೆಯು, ಇವನಿಗೂ ಪೂರ್ವಮೀಮಾಂಸಕ್ಕೂ ಸಂಬಂಧ ಇಲ್ಲ. ಅಂದರೆ ವೇದಾಂತದ ಕಡೆ ಹೇಗೆ ಹೊರಳಿಕೊಳ್ತಾ ಇದೆ ಅಂತ ತೋರಿಸೋದಕ್ಕಾಗಿ ಕುಮಾರಿಲ ಭಟ್ರಾಗಲಿ ಪ್ರಭಾಕರ ಮಿಶ್ರರಾಗಲಿ ಎಲ್ಲರಿಗೂ ಪೂರ್ವಮೀಮಾಂಸದ ಅಗತ್ಯ ಇದೆ ಅಂತಲ್ಲ. ಯಾರಿಗೆ ಬಯಕೆ ಇದೆಯೋ ಅವನು ಮಾಡಲಿ, ಯಾರಿಗೆ ಇದರಲ್ಲಿ ನಂಬಿಕೆ ಇದೆಯೋ ಅವನು ಮಾಡಲಿ. ಇದ್ರ ನಂಬಿಕೆ ಇಲ್ಲದೇ ಇದ್ದರೆ ಈ ಪೂರ್ವಮೀಮಾಂಸ ಅವನಿಗೆ ಅನ್ವಯ ಆಗೋಲ್ಲ. ಈ ಪೂರ್ವಮೀಮಾಂಸದಿಂದ ಅವನಿಗೆ ಪ್ರಯೋಜನ ಇಲ್ಲ. ಅವನ ಮೇಲೆ ಹೇರಬೇಡಿ ನೀವು. ಬಲವಂತವಾಗಿ ಈ ಕರ್ಮ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇರಬೇಡಿ. ಮತ್ತೆ ಪ್ರಭಾಕರ ಮಿಶ್ರರು ಉಪವರ್ಷಾಚಾರ್ಯರು ಹಿಂದೆ ಹೇಳಿದ ಒಂದು ಮಾತನ್ನು ಉದ್ಧರಿಸಿ ಆ ಕೃತಕೋಟಿಯಲ್ಲಿ ಒಂದು ಹೇಳ್ತಾರೆ. ಈ ಭಗವದ್ಗೀತೆ ಇದೆಯಲ್ಲ, ಈ ಭಗವದ್ಗೀತೆ ಮೀಮಾಂಸಾ ಗ್ರಂಥ ಅಂತ ಉಪವರ್ಷಾಚಾರ್ಯರು ಹಿಂದೆ, ಅಂದರೆ ಶಬರಸ್ವಾಮಿಗಳಿಗೂ ಮುಂಚೆ, ಈ ಭಗವದ್ಗೀತೆ ಮೀಮಾಂಸಾ ದರ್ಶನದ ಗ್ರಂಥ ಇದು ಅಂಥೇಳಿ ಇಲ್ಲಿ ಕರ್ಮಕಾಂಡದ ವಿಚಾರವಾಗಿ ಏನು ಹೇಳ್ತಾರೆ ಅಂತೆಲ್ಲ ಹೇಳಿದ್ದನ್ನು ಪ್ರಭಾಕರ ಮಿಶ್ರರು ಉಲ್ಲೇಖ ಮಾಡಿ, ನ ಬುದ್ಧಿಭೇದಂ ಜನಯೇದ ಜ್ಞಾನಾಂ ಕರ್ಮಸಂಗಿನಾಂ, ಇದನ್ನು ಉದ್ಧಾರ ಮಾಡ್ತಾರೆ. ನೀವು ಅವನಿಗೆ ಬುದ್ಧಿಭೇದ ಮಾಡಬಾರ್ದು. ಅವನಿಗೆ ಕರ್ಮಗಳು ಬೇಡ ಅಂತಾನೆ, ಅವನಿಗೆ ಯಾಕೆ ನೀವು ಕರ್ಮಗಳು ಮಾಡು ಅಂತ ಹೇಳ್ತೀರಿ? ನ ಬುದ್ಧಿ ಭೇದಂ ಜನಯೇತ್ ಅಂದರೆ ಆ ಮೀಮಾಂಸದ ಒಂದು ಒತ್ತಡ ಹೇಗೆ ಕಡಿಮೆ ಆಗ್ತಾ ಬಂತು, ವೇದಾಂತಕ್ಕೆ ದಾರಿ ಮಾಡಿಕೊಡ್ತು ಅಂತ ಹೇಳೋದಕ್ಕಾಗಿ ಇಲ್ಲಿ
ಇನ್ನೊಂದು ಮಾತು, ಇವು ಉಪನಿಷತ್ತುಗಳನ್ನು ಮೊದಲು ಹೇಳಿದವರು ಕುಮಾರಿಲ ಭಟ್ರೆ. ಉಪನಿಷತ್ತಿನಲ್ಲಿರತಕ್ಕಂಥ ಇದನ್ನು ಅವರು ಒಂದು ಕಡೆ ಹೇಳ್ತಾರೆ. ಅವರ ಅವರ ದೃಷ್ಟಿ ವೈಶಾಲ್ಯಕ್ಕೆ ಇನ್ನೊಂದು ನಿದರ್ಶನ, ವಿಜ್ಞಾನ ಮಾತ್ರ ಕ್ಷಣಭಂಗುರ ನೈರಾತ್ಮ್ಯಾದಿವಾದಿನಾಮಪಿ ಉಪನಿಷತ್ ಪ್ರಭವತ್ವಂ ವಿಷಯೇಷು ಆತ್ಯಂತಿಕಂ ರಾಗಂ ನಿವರ್ತಯಿತುಂ ಇತಿ ಉಪಪನ್ನಂ ಪ್ರಾಮಾಣ್ಯಂ. ಈ ಮಾತನ್ನು ನೀವು ಯಾವ ಶಾಸ್ತ್ರ ಗ್ರಂಥಗಳಲ್ಲೂ ಕಾಣಲಾರ್ರಿ. ಇವರು ಹೇಳ್ತಾರೆ, ಬೌದ್ಧರಲ್ಲಿ ಜೈನರಲ್ಲಿ ಒಂದು ದರ್ಶನಗಳಿವೆಯಲ್ಲ, ವಿಜ್ಞಾನವಾದ ಅಂತಿದೆ, ನೈರಾತ್ಮ್ಯವಾದ ಶೂನ್ಯವಾದ ಅಂತಿದೆ, ಕ್ಷಣಭಂಗುರವಾದ ಅಂತಿದೆ. ಇದನ್ನು ಅವೈದಿಕ ಅಂತ ಸಾಮಾನ್ಯವಾಗಿ ಹೇಳೋದು, ನಾಸ್ತಿಕ ದರ್ಶನಗಳು ಅಂತ ಹೇಳೋದು. ಕುಮಾರಿಲ ಭಟ್ರು ಹೇಳ್ತಾ ಇದ್ದಾರೆ, ಈ ದರ್ಶನಗಳೂ ಕೂಡ ಉಪನಿಷತ್ತಿನಿಂದ ಎದ್ದವು. ಉಪನಿಷತ್ ಪ್ರಭವತ್ವಂ, ಜೈನ ಆಗಲಿ ಲೋಕಾಯತವಾಗಲಿ ಮತ್ತು ಜೈನವಾಗಲಿ ಆರ್ಹತ ಯಾವ ದರ್ಶನವಾದರೂ ಕೂಡ ಇವೆಲ್ಲ ಉಪನಿಷತ್ತುಗಳಿಂದಲೇ ಎದ್ದವು. ಇದು ಕುಮಾರಿಲ ಭಟ್ರ ಒಂದು ಮಾತು. ಮತ್ತು ಯಾಕೆ ಇಷ್ಟೊಂದು ದರ್ಶನಗಳು ಬಂದಿದೆ ಅಂದರೆ, ವಿಷಯೇಷು ಆತ್ಯಂತಿಕಂ ರಾಗಂ ನಿವರ್ತಯಿತುಂ. ಈ ದರ್ಶನಗಳ ಉದ್ದೇಶ ಏನು? ಮನುಷ್ಯ ತನ್ನ ಅಭ್ಯುದಯಕ್ಕೆ ಬೇಕಾಗದೇ ಇರುವಂಥ ಎಷ್ಟೋ ವಿಷಯಗಳನ್ನು ಕಟ್ಟಿಕೊಂಡು ಅಳ್ತಾನೆ, ಇದರಲ್ಲಿ ತೊಡಗುತ್ತಾನೆ, ಇದನ್ನು ಆಸೆ ಪಡ್ತಾನೆ. ಇದನ್ನು ತಪ್ಪಿಸೋದಕ್ಕಾಗಿ ಈ ದರ್ಶನಗಳು ಬಂದಿವೆ. ಆದ್ದರಿಂದ ಉಪಪನ್ನಂ ಪ್ರಾಮಾಣ್ಯಂ, ಇವೆಲ್ಲ ಪ್ರಮಾಣವಾದ ದರ್ಶನಗಳೇ. ಇದನ್ನೇನು ನೀವು ಅವೈದಿಕ ಅಂತ ದೂರಬೇಕಾಗಿಲ್ಲ. ಉಪನಿಷತ್ ಪ್ರಭವತ್ವಂ ವಿಷಯೇಷು ಆತ್ಯಂತಿಕಂ ರಾಗಂ ನಿವರ್ತಯಿತುಂ ಇತಿ ಉಪಪನ್ನಂ ಪ್ರಾಮಾಣ್ಯಂ. ಬುದ್ಧ ಹೇಳಿದ್ದು ಪ್ರಮಾಣವೇ, ಮಹಾವೀರ ಹೇಳಿದ್ದು ಪ್ರಮಾಣವೇ, ಲೋಕಾಯತರು ಹೇಳೋದು ಪ್ರಮಾಣವೇ. ಯಾಕೆಂದರೆ ಅವರು ಹೇಳೋದೆಲ್ಲ ಈ ವಿಷಯಗಳಲ್ಲಿ ಹೆಚ್ಚಾಗಿ ರಾಗವನ್ನು ಇಟ್ಟುಕೊಳ್ಳಬಾರದು, ಹೆಚ್ಚಾಗಿ ಒಂದು ಮಮತೆಯನ್ನು ಇಟ್ಟುಕೊಳ್ಳಬಾರದು, ಇದಕ್ಕಾಗಿ ಹೇಳಿದ್ದಾರೆ. ಆದ್ದರಿಂದ ಈ ವಿಷಯ ವೈರಾಗ್ಯ ಅಂತನ್ನೋದು ಕೂಡ ಮನುಷ್ಯನಿಗೆ ಪ್ರವರ್ತಕವಾದದ್ದು. ಮೋಕ್ಷಾರ್ಥಿಯಾದವನಿಗೆ ಒಂದು ವೈರಾಗ್ಯ ಅಂತನ್ನೋದು ಕೂಡ ಇದೆ. ಇದಕ್ಕೆ ಒಂದು ಸೋಮೇಶ್ವರ ಭಟ್ಟ ಅಂತ ಇವರು ಶ್ಲೋಕವಾರ್ತಿಕಕ್ಕೆ ಒಂದು ಬೃಹತ್ ಟೀಕಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಈ ಕುಮಾರಿಲ ಭಟ್ಟರ ಅಭಿಪ್ರಾಯವನ್ನು ವಿವರಿಸಿದ್ದಾರೆ. ಏನು? ನಿತ್ಯನೈಮಿತ್ತಿಕೈರೇವ ಕುರ್ವಾಣೋ ದುರಿತಕ್ಷಯಂ ಜ್ಞಾನಂಜ ವಿಮಲೀಕುರುವನ್. ನಿತ್ಯ ನೈಮಿತ್ತಿಕಗಳನ್ನು ಮಾಡಿ ಮತ್ತೆ ಕಾಮ್ಯ ನಿಷಿದ್ಧಗಳನ್ನು ಬಿಡಿ ಅಂತ ಕುಮಾರಿಲ ಭಟ್ರು ಹೇಳಿದರು. ನಿತ್ಯ ನೈಮಿತ್ತಿಕೆ ಕುರ್ಯಾತ್ ನ ಪ್ರವರ್ತೇತ ಕಾಮ್ಯ ನಿಷಿದ್ಧಯೋ. ಇದು ಕುಮಾರಿಲ ಭಟ್ರು ತೋರಿಸಿದ ದಾರಿ. ದಿನ ಮಾಡಬೇಕಾದ ಕೆಲಸಗಳನ್ನು ಮಾಡಿ, ಯಾವುದಕ್ಕೆ ನಿಮಗೆ ಫಲಾಪೇಕ್ಷೆ ಇಲ್ಲವೋ ಅದನ್ನು ಮಾಡಿ. ಆದರೆ ಫಲವನ್ನು ಬಯಸಿ ಕೆಲಸಗಳನ್ನು ಮಾಡಬೇಡಿ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಕುರ್ವಾಣೋ ದುರಿತ ಕ್ಷಯಂ. ಈ ನಿತ್ಯ ನೈಮಿತ್ತಿಕೆಗಳನ್ನು ಮಾಡುವ ಉದ್ದೇಶ ಏನು? ಮಮೋಪಾತ್ತ ದುರಿತ ಕ್ಷಯದ್ವಾರ ಅಂತ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ. ನಾವು ಹಿಂದೆ ತಿಳಿದೋ ತಿಳಿದೆಯೋ ಪಾಪಗಳನ್ನು ಮಾಡ್ತಾ ಇರ್ತೀವಿ. ನಮ್ಮಿಂದ ಪಾಪಗಳು ನಡೀತಾ ಹೋಗುತ್ತೆ. ನಮ್ಮಲ್ಲಿರ್ತಕ್ಕಂತಹ ಸೂಕ್ಷ್ಮ ದೇಹಕ್ಕೆ ಇದರಿಂದ ಒಂದು ಬಾಧ ಇದೆ, ಲೇಪ ಇದೆ, ಒಂದು ಸಂಕೋಚ ಇದೆ. ಇದನ್ನು ತೊಡೆದು ಹಾಕೋದಕ್ಕಾಗಿ ನಿತ್ಯ ಕರ್ಮಗಳನ್ನು, ನೈಮಿತ್ತಿಕ ಕರ್ಮಗಳನ್ನು ನಾವು ಮಾಡ್ತೀವಿ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಾವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾಡದೇ ಇದ್ದರೂ ಕೂಡ ಅದನ್ನು ಮಾಡಿದ್ದರಿಂದ ಸಹಜವಾಗಿ ದುರಿತಕ್ಷಯ ಅಂತ ಆಗುತ್ತೆ. ನಮ್ಮಲ್ಲಿದ್ದಂತಹ ಪಾಪಗಳು ಹೋಗುತ್ತೆ. ಮತ್ತು ಕುಮಾರಿಲ ಭಟ್ರ ಅಭಿಪ್ರಾಯ ಏನು? ಜ್ಞಾನಂಚ ವಿಮಲೀಕುರುವನ್. ಫಲಾಪೇಕ್ಷೆಯಿಂದ ಒಂದು ಕೆಲಸ ಮಾಡಿದರೆ ಆ ಫಲಾಪೇಕ್ಷೆಯಿಂದಾಗಿ ನಮಗೆ ಒಂದು ಲೇಪ ಆಗುತ್ತೆ. ಆ ಜೀವಾತ್ಮನಿಗೆ ಒಂದು ಬಂಧ ಅಂತ ಆಗುತ್ತೆ. ಯಾಕೆಂದರೆ ಫಲವನ್ನು ಬಯಸ್ತಾ ಇರ್ತೀವಿ.
ಆ ಫಲವನ್ನು ಬಯಸದೇ ಮಾಡಿದ ಕರ್ಮಗಳಿಂದ ಲೇಪ ಇಲ್ಲ. ಕಾಮನೆಯ ಕೃತಂಕರ್ಮ, ಯಾವುದಾದರೂ ಒಂದು ಕರ್ಮವನ್ನು ಬಯಸಿ ಮಾಡಿದರೆ ಆ ಸೂಕ್ಷ್ಮದೇಹದಲ್ಲಿ ಒಂದು ಇದರ ಸಂಸ್ಕಾರ ಉಳ್ಕೊಳ್ಳುತ್ತೆ, ಮನುಷ್ಯನಿಗೆ ಒಂದು ಕಾಲುಷ್ಯ ಅಂತ ಬರುತ್ತೆ. ಮತ್ತು ಜೀವಾತ್ಮನಿಗೆ ಸಹಜವಾಗಿರತಕ್ಕಂಥ ಜ್ಞಾನ ಇದಕ್ಕೆ ಪ್ರತಿಬಂಧ ಅಂತ ಒದಗುತ್ತೆ, ಇದಕ್ಕೊಂದು ಅಡ್ಡಿ ಒದಗುತ್ತೆ. ಅವನ ಜ್ಞಾನಕ್ಕೆ ಒಂದು ಕಲ್ಮಶ ಅಂತ ಬರುತ್ತೆ. ನಾವು ಬಯಕೆಯಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಿದರೆ ನಮ್ಮ ಅರಿವಿಗೆ ಒಂದು ತೊಂದರೆ, ಅದರಿಂದ ಯಾವುದೋ ಒಂದು ದೃಷ್ಟಿ ಸಂಕುಚಿತವಾಗುತ್ತೆ. ಈ ಪ್ರಯೋಜನ ನನಗಾಗಬೇಕು, ಇದಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅರಿವೆಲ್ಲ ಈ ವಿಷಯದ ಕಡೆ ಹೋಗುತ್ತೆ, ಮಾಡಬೇಕಾದ ಕೆಲಸದ ಕಡೆ ಹೋಗುತ್ತೆ, ಆ ಮಾಡಬೇಕಾದ ರೀತಿಯ ಕಡೆ ಹೋಗುತ್ತೆ. ಅಂದರೆ ವಿಶಾಲವಾದಂಥ ಮನಸ್ಸನ್ನು ಸಂಕುಚಿತವಾಗಿ ಮಾಡೋದಕ್ಕೆ ಒಂದು ದಾರಿ ಈ ಕಾಮ್ಯ ಕರ್ಮಗಳು. ಆದ್ದರಿಂದ ನೀವು ಬರೀ ನಿತ್ಯ ನೈಮಿತ್ತಿಕ ಮಾತ್ರ ಮಾಡಿ ಕಾಮ್ಯ ನಿಷಿದ್ಧಗಳನ್ನು ಬಿಟ್ಟರೆ ಜ್ಞಾನಂಚ ವಿಮಲೀಕುರುವನ್, ಈ ಜ್ಞಾನದಲ್ಲಿ ಈ ಕಲ್ಮಷ ಭಾವ ಅಂತನ್ನೋದು ಹೋಗುತ್ತೆ. ಅರಿವು ತಿಳಿಯಾಗಿರುತ್ತೆ. ಅರಿವಿನಲ್ಲಿ ಒಂದು ಬಂಧ ಅಂತಿಲ್ಲ, ನನಗಿದು ಬೇಕು ಅದು ಬೇಕು, ಮನಸ್ಸಿನಲ್ಲೇ ಒಂದು ಚಿಂತೆಯನ್ನೇವ ಕೃಷ್ಣ ಹೇಳ್ತಾನಲ್ಲ, ಒಂದರಿಂದ ಒಂದು ಹೀಗೆ ಈ ಪ್ರವರ್ತನೆ ಹೋಗುತ್ತೆ. ಆದ್ದರಿಂದ ಮನಸ್ಸು ತಿಳಿಯಾಗಿರುತ್ತೆ, ಮಾಡಬೇಕಾದದ್ದನ್ನು ಮಾಡಬೇಕು, ಇನ್ನೊಂದು ಬಯಕೆಯಿಂದ ಮಾಡತಕ್ಕದ್ದಲ್ಲ. ಜ್ಞಾನಂಚ ವಿಮಲೀಕುರುವನ್, ಮತ್ತು ಅಭ್ಯಾಸೇನ ಚ ಪಾಚಯನ್. ಇದು ಮೊದಲು ಅರಿವು ಹಸಿರಾಗಿರುತ್ತೆ, ಅದನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡುವುದರಿಂದ ಪಾಚಯನ್ ಇದನ್ನು ಪಕ್ವ ಮಾಡುತ್ತೆ. ಈ ಹಸಿರಾಗಿದ್ದದನ್ನು ಹಣ್ಣು ಮಾಡುತ್ತೆ, ಇದು ಕಾಯಾಗಿದ್ದದನ್ನು ಹಣ್ಣು ಮಾಡುತ್ತೆ. ಅಭ್ಯಾಸ ಅಂತ ಒಂದು ಉಂಟು. ಅಭ್ಯಾಸ ಅಂದರೆ ಏನು ಅಂದರೆ ಶಮ ದಮ ಮತ್ತು ಶ್ರವಣ ಮನನ ನಿಧಿಧ್ಯಾಸನ. ಇದರಿಂದ ಅಭ್ಯಾಸೇನ ಚ ಪಾಚಯನ್ ವೈರಾಗ್ಯಾತ್ ಪಕ್ವವಿಜ್ಞಾನ. ಈ ವಿರಾಗ, ಮಾಡಬೇಕಾದದ್ದನ್ನು ಮಾಡ್ತೀನಿ, ಅತಿಯಾಗಿ ಹಚ್ಕೊಂಡು ಹೋಗೋಲ್ಲ, ಇದು ವಿರಾಗ. ವಿಗತ ರಾಗ ಅಂದರೆ ಅದರಲ್ಲೇ ಒಂದು ಗೀಳಿಲ್ಲ, ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅಂತನ್ನೋ ಭಾವನೆ ಇಲ್ಲ. ಮಾಡಬೇಕಾದದ್ದನ್ನು ಮಾಡೋದು, ಸಮಯಕ್ಕೆ ಬಂದದ್ದನ್ನು ಮಾಡೋದು. ವರ್ತಮಾನೇ ಚ ವರ್ತಯನ್, ಈ ಗಳಿಗೆಗೆ ಏನಿದೆಯೋ ಅದನ್ನು ಮಾಡೋದು. ನಾಳೆ ಏನಾಗುತ್ತೆ ಅಂತನ್ನೋ ಯೋಚನೆ ಇಲ್ಲ, ನೆನ್ನೆ ಏನಾಯಿತು ಅಂತನ್ನೋದಿಲ್ಲ. ವರ್ತಮಾನೇ ಚ ವರ್ತಯನ್, ಈ ಗಳಿಗೆಗೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ, ಇದರಿಂದ ಏನಾಗುತ್ತೆ ಅಂತನ್ನೋದು ನನಗೆ ಸಂಬಂಧ ಇಲ್ಲ. ನಾನು ಮಾಡಬೇಕಾದ ಕರ್ತವ್ಯ ನಾನು ಮಾಡ್ತಾ ಇದ್ದೆ. ಇದು ಪಕ್ವವಾಗುವಂಥ ರೀತಿ. ವೈರಾಗ್ಯದಿಂದ ಪಕ್ವವಾಗಿ ಕೈವಲ್ಯಂ ಭಜತೆ ನರಃ, ಇದರಿಂದ ಮೋಕ್ಷ ಅಂತನ್ನೋದು ಒಂದು ಅವನಿಗೆ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಕರ್ಮಗಳನ್ನು ಮಾಡೋ ಜೊತೆಗೆ ಈ ಅರಿವಿನ ಸಂಬಂಧವನ್ನು ಇಟ್ಟುಕೊಳ್ಬೇಕು ಮನುಷ್ಯ. ಕೇವಲ ಕರ್ಮವನ್ನು ಮಾಡೋದಲ್ಲ, ಅದರ ಜೊತೆಗೆ ಅದರ ತಾತ್ಪರ್ಯ ಏನು, ಇಂಗಿತ ಏನು, ನನಗೆ ಹೇಗದು ಪ್ರಭಾವ ಮಾಡುತ್ತೆ, ಇದನ್ನು ಹೇಳ್ತಕ್ಕದ್ದು. ಇದನ್ನು ಶಬರಸ್ವಾಮಿಗಳೇ ಮಾಡಿದರು. ಕೇವಲಂ ಅಧ್ಯಯನ ಮಾತ್ರೇಣ ನ ಫಲಂ ಮಾಮನಂತಿ ಯಾಜ್ಞಿಕಾ. ಯಾಜ್ಞಿಕರು ಯಜ್ಞ ಮಾಡು ಅಂತ ಹೇಳ್ತಾರೆ, ಇದನ್ನು ಮಾಡು ಅಂತ ಹೇಳ್ತಾರೆ. ಆದರೆ ಆ ಮಂತ್ರಗಳ ಅರ್ಥವನ್ನು ಅವರು ಹೇಳಬೇಕು, ತಾತ್ಪರ್ಯ ಏನೋ ತಿಳ್ಕೊಳ್ಬೇಕು. ಅಗ್ನೌ ಯಜೇತ ಯಾವಜ್ಜೀವಂ ಅಗ್ನಿಹೋತ್ರಂ ಕುರ್ಯಾತ್ ಅಂತ ಇದೆ. ಯಾವಜ್ಜೀವಂ ಅಗ್ನಿಹೋತ್ರಂ ಕುರ್ಯಾತ್, ನೀನು ಬದುಕಿರೋವರೆಗೆ ಅಗ್ನಿಹೋತ್ರವನ್ನು ಮಾಡು ಅಂತ ಶಾಸ್ತ್ರ ಹೇಳುತ್ತೆ. ಬದುಕಿರೋವರೆಗೆ ಅಗ್ನಿಹೋತ್ರವನ್ನು ಮಾಡಬೇಕಾದ್ರೆ ಯತ್ಕರೋಷಿ, ಏನೇನು ಮಾಡ್ತೀಯೋ ಅದನ್ನು ಯಜ್ಞಭಾವೇನ ಕಾರಯನ್, ಅದು ಯಜ್ಞ ಅಂತ ತಿಳ್ಕೊಂಡು ಮಾಡು. ಇದು ಯಾವಜ್ಜೀವಂ ಯಜ್ಞಂ ಕಾರಯನ್. ಯಾವಜ್ಜೀವ ಯಜ್ಞ ಮಾಡೋದು ಅಂದರೆ ಏನು, ನೀನು ಏನೇನು ಮಾಡಿದ್ರೂ ಯಜ್ಞ. ಯಾವ ಕೆಲಸವನ್ನು ನಿಷ್ಠೆಯಿಂದ, ಒಂದು ಕರ್ತವ್ಯ ದೃಷ್ಟಿಯಿಂದ, ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತೀಯೋ ಅದು ಯಜ್ಞವೇ. ಅದು ಇದನ್ನು ತಿಳ್ಕೋ. ಶಬರಸ್ವಾಮಿಗಳೇ ಹೇಳಿದ್ರು ಇದನ್ನು.
ನ ಫಲಂ ಮಾಮನಂತು ಯಾಜ್ಞಿಕಾ ಅಧ್ಯಯನ ಮಾತ್ರೇಣ. ಅದರ ಅರ್ಥವನ್ನು ತಿಳ್ಕೊಳ್ಬೇಕು, ತಾತ್ಪರ್ಯವನ್ನು ತಿಳ್ಕೊಳ್ಬೇಕು. ಅಗ್ನೌ ಜುಹೋತಿ, ಅಗ್ನಿಯಲ್ಲಿ ಯಾಗ ಮಾಡ್ತಾನೆ ಅಂದರೆ ಅಗ್ನಿ ಯಾರು, ಅಗ್ನಿಯ ಸ್ವಭಾವವೇನು, ಜುಹೋತಿ ಕರ್ಮ, ಇದನ್ನು ಎಡೆ ಇರೋದು ಅಂದರೆ ಏನು ಎಡೆ ಇರೋದು, ಇದರ ಅರ್ಥವನ್ನು ತಿಳ್ಕೊಳ್ಳದೆ ಮಾಡಿದರೆ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಇದು ಶಬರಸ್ವಾಮಿಗಳು ಹೇಳಿದ ಮಾತು. ಮತ್ತು ಭಗವದ್ಗೀತೆಯಲ್ಲೂ ಬರುತ್ತೆ, ಯದಶ್ನಾಸಿ ಯಜ್ಜುಹೋಷಿ ಯತ್ಕರೋಷಿ ತತ್ ಕುರುಷ್ವ ಮದರ್ಪಣಂ. ಇದೇ ಪೂರ್ವಮೀಮಾಂಸೆಯಲ್ಲಿ ಅಂತರ್ಗತವಾದದ್ದು, ಉಪವರ್ಷರು ಹೇಳಿದ್ದು. ಭಗವದ್ಗೀತೆಯಲ್ಲಿ ಇದೇ ಅಭಿಪ್ರಾಯ ಇದೆ. ಹೀಗೆ ಮಾಡುವಾಗ ಈ ಜ್ಞಾನ ಅಂತನ್ನೋದ್ರ ಭಾಗ ಬಂದೇ ಬಂತು. ಕರ್ಮಕಾಂಡ ಜ್ಞಾನಕಾಂಡ ಅಂತ ಬೇರೆ ಬೇರೆಯಾಗಿ ನಾವು ಇಡಬಾರ್ದು. ಇದು ಕುಮಾರಲ ಭಟ್ರು ತೋರಿಸಿದ್ದು. ಶಂಕರಾಚಾರ್ಯರು ಎರಡೂ ಬೇರೆ ಬೇರೆ ಅಂತ ಹೇಳಿ ಬ್ರಾಹ್ಮಣವನ್ನು ಉಪನಿಷತ್ತುಗಳಿಂದ ದೂರ ಇಟ್ಟರು. ಹಾಗೆ ಶಬರಸ್ವಾಮಿಗಳು ಬ್ರಾಹ್ಮಣ ಗ್ರಂಥದಿಂದ ಉಪನಿಷತ್ತಿನ ದೂರ ಇಟ್ಟರು. ಮುಂದೆ ವೇದಾಂತಿಗಳಾದವರು ಉಪನಿಷತ್ತಿನ ಮಾತ್ರವೇ ಹಿಡ್ಕೊಂಡು ಬ್ರಾಹ್ಮಣವನ್ನು ದೂರ ಇಟ್ಟರು. ಕುಮಾರಿಲ ಭಟ್ರು ಎರಡೂ ಜೊತೆಗೆ ಹೋಗಬೇಕು. ಅವರು ಹೇಳ್ತಾರೆ, ಅತಯೇವ, ಆದ್ದರಿಂದಲೇ ಜ್ಞಾನಕರ್ಮಣೋ ಸಮುಚ್ಚಯೇನ ಜನಕತಾ. ಮನುಷ್ಯ ಕರ್ಮವನ್ನು ಮಾಡ್ತಾ ಇರೋವಾಗಲೇ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನವನ್ನು ಬಿಟ್ಟು ಕರ್ಮವನ್ನು ಬೆಳೆಸಿಕೊಂಡಿದ್ದರಿಂದ ಪ್ರಯೋಜನ ಇಲ್ಲ. ಕರ್ಮವನ್ನು ಮಾಡದೆ ಜ್ಞಾನವನ್ನು ಮಾತ್ರ ಬಳಸಿಕೊಂಡ್ರೆ ಪಂಡಾಪೂರ್ವ ಅಂತ, ಅದು ವ್ಯರ್ಥ, ನಿಷ್ಫಲ. ಆದ್ದರಿಂದ ಪೂರ್ವಮೀಮಾಂಸ ಈಗ ತೋರಿಸೋ ದಾರಿಯ, ಕುಮಾರಿಲ ಭಟ್ರ ಕಾಲದಲ್ಲಿ ತೋರಿಸಿದ ದಾರಿ ಯಾವುದು? ಕರ್ಮ ಜ್ಞಾನ ಸಮುಚ್ಚಯೇನ. ಕರ್ಮ ಜ್ಞಾನ ಎರಡೂ ಕೂಡಿಕೊಂಡು ಇದ್ದರೆ ಜನಕತಾ, ಆ ಮೋಕ್ಷ ಅಂತ ಏನು ಕರಿತೀವೋ ಅದರ ಜನಕತಾ, ಅದನ್ನು ಉಂಟು ಮಾಡೋ ಶಕ್ತಿ ಅದಕ್ಕೆ ಬರುತ್ತೆ. ಜ್ಞಾನೇನ ಸಂಚಿತಾನಾಂ ಉತ್ಪನ್ನ ಧರ್ಮಾಣಾಂ ನಾಶಃ. ಈ ಅರಿವು ಅಂತ ತಿಳ್ಕೊಂಡ್ರೆ ಈ ಜ್ಞಾನ ಒಂದು ಉರಿಯ ಸ್ವಭಾವದ್ದು. ಹಿಂದಿನ ಸಂಸ್ಕಾರಗಳನ್ನೆಲ್ಲ ಅದು ದಹನ ಮಾಡಬಲ್ಲದು, ಸುಡಬಲ್ಲದು. ಇದೇ ಮಾತು ಭಗವದ್ಗೀತೆಯಲ್ಲಿ ಬರುತ್ತೆ, ಜ್ಞಾನಾಗ್ನಿದಗ್ಧ ಕರ್ಮಾಣ. ಇದನ್ನು ಕುಮಾರಿಲ ಭಟ್ರು ಹೇಳ್ತಾರೆ, ಈ ಜ್ಞಾನ ಅಂತ ಅನ್ನೋದು ಒಂದು ಅಗ್ನಿ. ನಮಗೆ ಯಾವ್ಯಾವ ಸಂಸ್ಕಾರಗಳು ಬಂದಿದೆ ಹಿಂದಿನಿಂದ, ಪಾಪಗಳು ಸೇರಿಕೊಂಡು ಬಂದಿದೆ, ಇದನ್ನೆಲ್ಲ ಈ ಜ್ಞಾನ ಅಂತನ್ನೋದು ಸುಡಬಲ್ಲದು. ಆದ್ದರಿಂದ ಜ್ಞಾನೇನ ಸಂಚಿತಾನಾಂ, ಹಿಂದಿನಿಂದ ಅನುಸರಿಸಿಕೊಂಡು ಬಂದಂಥ ಪುಣ್ಯ ಪಾಪಗಳು ಏನಿದೆ ಇದನ್ನು ನಿರ್ಮೂಲ ಮಾಡಿ ನಾಶ ಮಾಡಿದ ಮೇಲೆ ನಿತ್ಯ ಕರ್ಮಭಿಹಿ ತದ್ ಅನುತ್ಪತ್ತಿ. ನಿತ್ಯ ಕರ್ಮಗಳನ್ನು ಯಾಕೆ ಮಾಡಬೇಕು ನಾವು ಅಂದರೆ ಮತ್ತೆ ಅವುಗಳು ಹುಟ್ಟಬಾರದು. ಜ್ಞಾನ ಕರ್ಮಗಳಿಗೆ ಕುಮಾರಿಲ ಭಟ್ರು ಎಷ್ಟು ಸ್ವಾರಸ್ಯವಾಗಿ ಸಂಬಂಧವನ್ನು ತೋರಿಸಿದ್ದಾರೆ. ಜ್ಞಾನದಿಂದ, ಅರಿವಿನಿಂದ ಹಿಂದಿನಿಂದ ಬಂದಂಥ ದುರಿತಗಳನ್ನು ನಾಶ ಮಾಡುವಂಥದ್ದಾಗುತ್ತೆ. ಆ ಪ್ರವೃತ್ತಿ ಹೋದ ಮೇಲೆ, ಸಂಸ್ಕಾರ ಹೋದ ಮೇಲೆ ಪ್ರವೃತ್ತಿ ಇಲ್ಲ, ಪ್ರವೃತ್ತಿ ಹೋದ ಮೇಲೆ ಮನಸ್ಸಿನ ವೃತ್ತಿ ಇಲ್ಲ. ಇದು ನಾವು ಮೇಲ್ಮೇಲೆ ಹೋಗೋದಕ್ಕೆ ಯಾವುದು ದಾರಿ ಅಂದರೆ ಮನಸ್ಸನ್ನು ತಿಳಿಯಾಗಿ ಮಾಡಿಕೊಳ್ಳೋದು. ಇದನ್ನು ಹೇಗೆ ಮಾಡಬೇಕು ನಾವು? ಜ್ಞಾನ ಇಲ್ಲದೆ ಮಾಡೋದು ಸಾಧ್ಯ ಇಲ್ಲ. ಜ್ಞಾನ ಇಲ್ಲದೇ ಇದ್ದರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧಕ್ಕಾಗಲಿ ಮೋಕ್ಷಕ್ಕಾಗಲಿ ಮನಸ್ಸೇ ಮುಖ್ಯವಾದಂಥದ್ದು. ಈ ಮನಸ್ಸಿನ ನೈರ್ಮಲ್ಯ ಮೊದಲು ಸಂಪಾದನೆ ಮಾಡಿಕೊಂಡ ಮೇಲೆ ಇವನು ನಿತ್ಯ ಕರ್ಮಗಳನ್ನೂ ಮಾಡ್ತಾ ಇದ್ದರೆ ಇದು ಸಂಸ್ಕಾರಗಳ ಮತ್ತೆ ಇವನಲ್ಲಿ ಸೇರಿಕೊಳ್ಳೋಲ್ಲ. ಈ ಸಂಸ್ಕಾರಗಳ ಬೀಜವನ್ನೇ ತೊಡೆದು ಹಾಕುತ್ತೆ ಕರ್ಮ ಅಂತನ್ನೋದು. ಹೀಗೆ ಜ್ಞಾನ ಕರ್ಮ ಎರಡೂ ಕೂಡ ಅದು ಸೇರಿಕೊಂಡು ಕೆಲಸ ಮಾಡಬೇಕು. ಇದು ಜ್ಞಾನ ಕರ್ಮ ಸಮುಚ್ಚಯ. ಇದನ್ನು ಉಪವರ್ಷರು ಹೇಳಿದ್ದೂ ಅದೇ, ಶಬರಸ್ವಾಮಿಗಳು ಹೇಳಲಿಲ್ಲ, ಮುಂದೆ ಬಂದಂತಹ ಶಾಲಿಕನಾಥ ಮುಂತಾದವರು ಹೇಳಲಿಲ್ಲ, ಪ್ರಭಾಕರ ಮಿಶ್ರರು ಹೇಳಲಿಲ್ಲ, ಕುಮಾರಿಲ ಭಟ್ರು ಒತ್ತಿ ಹೇಳಿದರು. ಇದು ಮುಂದೆ ವೇದಾಂತದಲ್ಲೂ ಕಾಣಿಸಿಕೊಳ್ತು. ಈ ಜ್ಞಾನಕರ್ಮ ಸಮುಚ್ಚಯ ಅಂತನ್ನೋ ಮಾತಿದೆಯಲ್ಲ, ಇದು ರಾಮಾನುಜೀಯರಲ್ಲಿ, ಮಾಧ್ವ ಪಂಥದಲ್ಲಿ, ಈ ವಲ್ಲಭೀಯರಲ್ಲಿ ಇದು ಅನುಚಾನವಾಗಿ ಬಂತು. ಮತ್ತು ಪ್ರತ್ಯವಾಯ ಅಂದರೆ ಅಡ್ಡಿ ಅಂದರೆ ಮುಂದೆ ಹೋಗೋದಕ್ಕೆ ಅಡ್ಡಿ. ಪಾಪ ಅಂತ ಅನ್ನೋದಕ್ಕೆ ನಮ್ಮಲ್ಲಿ
ಈ ಕ್ರಿಶ್ಚಿಯನ್ ಜನ ಹೇಳೋ ಹಾಗೆ ಒರಿಜಿನಲ್ ಸಿನ್ ಅಂತಿಲ್ಲ ನಮ್ಮಲ್ಲಿ. ನಾವು ಮುಂದೆ ಹೋಗೋದಕ್ಕೆ ಯಾವುದು ಅಡ್ಡಿಯಾಗುತ್ತೋ ಅದು ಪಾಪ. ಅಭ್ಯುದಯ ಪ್ರತ್ಯವಾಯ ಪಾಪ. ಪಾಪ ದುರಿತ ಅಂತಂತಾರೆ. ಹಿತ ಅಂದರೆ ಹೋಗೋದು, ದುಹು ಅಂದರೆ ಕಷ್ಟವಾಗಿ, ಮುಂದೆ ಹೋಗೋದು ಕಷ್ಟವಾದರೆ ದುರಿತ. ನಮ್ಮ ಅಭ್ಯುದಯ ಅದು ಸಾಧ್ಯವಿಲ್ಲದೆ ಇದ್ದರೆ ಅದು ಪಾಪ. ಈ ಪಾಪ ಅಂತ ಅನ್ನೋದಕ್ಕೆ ನಾವು ಒರಿಜಿನಲ್ ಸಿನ್ ಆ ಅರ್ಥವನ್ನು ಕೊಡಲೇ ಇಲ್ಲ ನಮ್ಮಲ್ಲಿ. ನಾವು ಮುಂದೆ ಹೋಗೋದಕ್ಕೆ ಅಡ್ಡಿಯಾಗಿರುತ್ತೆ ಇದೆಲ್ಲ. ಇದು ಪ್ರತ್ಯವಾಯ ಅಂದರೆ ಅಷ್ಟೇ ಅರ್ಥ. ಪ್ರತ್ಯವಾಯ ಪರಿಹಾರಾರ್ಥಂ ನಿತ್ಯ ಕರ್ಮ. ಆ ನಿತ್ಯ ನೈಮಿತಿಕ ಕರ್ಮಗಳನ್ನು ಮಾಡೋದು ಮುಂದೆ ನಮಗೆ ಅಡ್ಡಿ ಬರಬಾರದು. ಇದನ್ನು ಮಾಡಿದ್ದರಿಂದ ಹಿಂದಿನ ಪಾಪಗಳು ಹೋದವು, ಮುಂದೆಂದು ಬರೋಲ್ಲ. ಪ್ರತ್ಯವಾಯ ಅಂದರೆ ಈ ಅರ್ಥ. ಇದರಲ್ಲಿ ಮತ್ತೆ ಒಂದು ಹೊಸ ತಿರುವನ್ನು ಕುಮಾರಲ್ಲ ಭಟ್ರು ಕೊಟ್ಟರು. ಇದೇನು ಆತ್ಮಜ್ಞಾನ ಅಂತನ್ನೋದು. ಈ ಜ್ಞಾನದಲ್ಲಿ ಆತ್ಮಜ್ಞಾನ ಅಂತ ಒಂದಿದೆ. ಇದನ್ನು ಕುಮಾರಲ್ಲ ಭಟ್ರು ಮೊದಲನೇ ಸಾರ್ತಿ ಒತ್ತಿ ಹೇಳಿದರು. ಉಪವರ್ಷರು ಹೇಳಿದ್ದು, ಅನಂತರದಲ್ಲಿ 100 ವರ್ಷ ಕಾಲ ಮೀಮಾಂಸಕರು ಮರೆತದ್ದು. ಕುಮಾರಲ್ಲ ಭಟ್ರು ಮತ್ತೆ ಒತ್ತಿ ಹೇಳಿ ಇದನ್ನು, ಈ ಆತ್ಮಜ್ಞಾನ ಅಂತಿದೆ. ಈ ಆತ್ಮಜ್ಞಾನ ನಾವು ಯಾರೂ ಅದನ್ನು ಮರೆಯೋ ಹಾಗಿಲ್ಲ. ಆತ್ಮ ನಮಗಿದೆ, ಆತ್ಮನಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನು ಅಂತನ್ನೋದಕ್ಕೆ ವಿಷಯವಾಗಿ ಆತ್ಮ ಅಂತಿದೆ. ಹೇಗೆ ಇದಂ